ಬೆಂಗಳೂರಲ್ಲಿ ದಿನೇ ದಿನೇ ಈ ಕಿಡ್ನಿ ವೈಫಲ್ಯ ಆಗ್ತಿರೋರ ಸಂಖ್ಯೆ, ಕಿಡ್ನಿ ಪ್ರಾಬ್ಲಮ್ ಆಗ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತುಂಬ ಜಾಸ್ತಿ ರೈಸ್ ತಿಂತೀವಿ. ಸೊ ಪ್ರೋಟೀನ್ ಅಂಶ ಕಡಿಮೆ ಇರೋದೇನಾಗುತ್ತೆ, ಇನ್ಸಿಡೆನ್ಸಸ್ ಜೊತೆ ಅಫ್ಕೋರ್ಸ್ ಸ್ಟ್ರೆಸ್ಸು, ಪೊಲ್ಯೂಷನ್ನು, ಡಯಟ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಿರೋದ್ರಿಂದ ನಮ್ಮ ಜನರೇಷನ್ ಅಂತ ಬಂದಾಗ ಯಾಕೆ ಹೀಗೆ? IT ಸೆಕ್ಟರ್ ಇರೋದ್ರಿಂದ ತುಂಬ ಜನ ಇಲ್ಲಿ ವಲಸೆ ಬರ್ತಾ ಇದ್ದಾರೆ. ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಹೋಗಿ ಒಂದು ಚಿಪ್ಸು, ಒಂದು ಪ್ಯಾಕೆಟು, ಒಂದು ಕೇಕು ಎಲ್ಲ ಸಿಕ್ಬಿಡುತ್ತೆ ಅಲ್ಲ. ಈ ಪ್ಯಾಕ್ಡ್ ಫುಡ್ ಹೇಳ್ದಲ್ಲ ನಾಳೆದಲ್ಲ ಅದು ಸ್ಲೋ ಪಾಯ್ಸನ್ ಅಂತ ಕೇಳಿದ್ರೆ ಈ ಒಂದು ಕಾರಣದಿಂದ ಇಟ್ ಇಸ್ ಕಾಯಿಲೆ ಜಾಸ್ತಿ ಆಗ್ತದೆ. ಯೂತ್ಸ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ ಅಥವಾ ಏನಾದರೂ ಸ್ಕಿನ್ ಕೇರ್ ಏನಾದ್ರು ನಾವು ಮಾಡೋದು ಕಡಿಮೆ ಆದ್ರೆ, ಕಿಡ್ನಿ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡ್ತಾರಲ್ವಾ? ಕ್ರಾನಿಕ್ ಕಿಡ್ನಿ ಡಿಸೀಸ್. ಕ್ರಾನಿಕ್ ಅಂದರೆ ಎಷ್ಟೋ ತಿಂಗಳಿಂದ ನಡೀತಾ ಇದೆ. ಒಂದು ಸತಿ ಅದು ಸ್ಟಾರ್ಟ್ ಆಗಿಬಿಟ್ರೆ ಡ್ಯಾಮೇಜು ಅದು ರಿವರ್ಸ್ ಆಗಲ್ಲ. NU ಹಾಸ್ಪಿಟಲ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ? We have adopted highest safety precaution, highest hygiene precaution. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಡಾಕ್ಟರ್ ಬಾಸ್ನ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಕಿಡ್ನಿಯ ಬಗೆಗಿನ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕಿಡ್ನಿ ಕಸಿ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ಮಾಡ್ತಾರೆ, ಜೊತೆಗೆ CKD ಅಂತಂದ್ರೆ ಏನು. ಸೊ ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಬ್ಲಮ್ಸ್ ಇಂದ ಬಳಲ್ತಿರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಸೊ ಈ ಕಿಡ್ನಿ ಬಗೆಗಿನ ಮಾಹಿತಿಯನ್ನ ತಿಳ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಇವತ್ತಿನ ನಮ್ಮ ಪ್ರೋಗ್ರಾಮ್ ನಲ್ಲಿ ಇದ್ದಾರೆ ಡಾಕ್ಟರ್ ರವಿಪ್ರಕಾಶ್ ದೇಶಪಾಂಡೆ ಸರ್. ಸೊ ಇವರು 24 ವರ್ಷಗಳಿಂದ ಈ ಒಂದು ವೈದ್ಯಕೀಯ ಲೋಕದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ಜೊತೆಗೆ ಹಿರಿಯ ಸಲಹೆಗಾರರಾಗಿ NU ಹಾಸ್ಪಿಟಲ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸರ್ ನಮಸ್ತೆ ಸರ್, ಸ್ವಾಗತ. Thank you. ಹೇಗಿದ್ದೀರಾ ಸರ್? Yeah, I'm good. ತಾವೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಹಾಗೆ ಹೀಗೆ ಗೂಗಲ್ ಅಲ್ಲಿ ಹೇಗೆ ಸರ್ಚ್ ಮಾಡ್ತಾ ಇದ್ದೆ ನಾನು. ಸೊ ನಮ್ಮ ಬೆಂಗಳೂರಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇರೋರು ಜಾಸ್ತಿ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ದಿನೇ ದಿನೇ ಈ ಕಿಡ್ನಿ ವೈಫಲ್ಯ ಆಗ್ತಿರೋರ ಸಂಖ್ಯೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಸರ್ ನೀವು ನಿಮ್ಮ ಅನುಭವದಲ್ಲಿ ಸರ್ ಇದನ್ನ ನೀವು ಯಾವ ರೀತಿ ತಗೊಳ್ತೀರಾ, ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ನೀವು ಹೇಳೋದು ಕರೆಕ್ಟ್. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇರಬಹುದು. ಬಟ್ ಇದೊಂದು ಏನಂತಾರೆ, ಈ ಒಂದು ಕಾಯಿಲೆ ಜಾಸ್ತಿ ಆಗೋದಕ್ಕೆ ಕಾರಣ ಹಲವಾರು ಇದೆ. ಬಟ್ ಬರೀ ಬ್ಯಾಂಗ್ಳೂರಿಗೆ ಸೀಮಿತ ಅಲ್ಲ, ಇದು ಇಡೀ ಇಂಡಿಯಾಗೆ, ಇಡೀ ವರ್ಲ್ಡ್ ಅಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಕಿಡ್ನಿ ಕಾಯಿಲೆಗಳು. ಸೊ ಬ್ಯಾಂಗ್ಳೂರಲ್ಲಿ ಏನಕ್ಕಂದ್ರೆ ಸೌತ್ ಇಂಡಿಯಾ ಇವಾಗ ಒಂದು ಹೆಸರುವಾಸಿ ಆಗ್ಬಿಟ್ಟಿದೆ. ಸೌತ್ ಇಂಡಿಯಾ ಇಸ್ ಅ ಹಬ್ ಆಫ್ ಡಯಾಬಿಟಿಸ್ ಅಂತ. ಡಯಾಬಿಟಿಸ್ ಹಬ್ಬ ಹಬ್ ಹಬ್, okay, ಹಬ್ ಅಂದ್ರೆ ಇಟ್ಸ್ ಯು ಕ್ಯಾನ್ ಸೋ ಮೆನಿ ಪೇಷಂಟ್, ಎಷ್ಟೋ ಜನ ಇದ್ದಾರೆ ಪೇಷಂಟ್ಸ್. ಸೌತ್ ಇಂಡಿಯಾದಲ್ಲಿ ತುಂಬಾ ಕಾಮನ್ ಅಂತ. ಒನ್ ಆಫ್ ದಿ ರೀಸನ್ಸ್ ಏನಕ್ಕೆ ಹೇಳ್ತಾರೆ ಅಂದ್ರೆ, ಡಯಾಬಿಟಿಸ್ ಸೌತ್ ಇಂಡಿಯಾದಲ್ಲಿ ನಾವು ವಿ ಆರ್ ಟೋಟಲಿ ತುಂಬಾ ರೈಸ್ ಬೇಸ್ಡ್ ತಿಂತೀವಿ, ಪ್ಲಸ್ ಪ್ರೋಟೀನ್ ಕಡಿಮೆ ತಿಂತೀವಿ ನಾವು ಸೌತ್ ಇಂಡಿಯನ್ಸ್. ಸೊ ನಾವು ತುಂಬಾ ಜಾಸ್ತಿ ರೈಸ್ ತಿಂತೀವಿ. ಸೊ ಪ್ರೋಟೀನ್ ಅಂಶ ಕಡಿಮೆ ಇರೋದೇನಾಗುತ್ತೆ, ಡಯಾಬಿಟಿಸ್ ಇನ್ಸಿಡೆನ್ಸಸ್ ನಾವು ಅದ್ರ ಜೊತೆ ಅಫ್ಕೋರ್ಸ್ ಈ ಪೊಲ್ಯೂಷನ್ನು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ. ಸೊ ಸೌತ್ ಇಂಡಿಯಾ ಇಸ್ ನೋನ್ ಟು ಬಿ ಎ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ನಾವು. ಸೊ ಆ ಒಂದು ನಂಗೆ ಆಶ್ಚರ್ಯ ಏನಿಲ್ಲ. ಸ್ಪೆಷಲಿ ಬ್ಯಾಂಗ್ಳೂರ್ ಕನ್ಸಿಡರ್ ಮಾಡಿದ್ರೆ ಕಾಸ್ಮೋಪಾಲಿಟನ್, ವೇಗವಾಗಿ ಬೆಳೀತಿರೋ ಒಂದು ಸಿಟಿ ಇದು. ಸೊ ಜನರು ಸಾಕಷ್ಟು ಇಲ್ಲಿ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ಸು, ಪೊಲ್ಯೂಷನ್ನು, ಡಯಟು ಎಲ್ಲ ಇರೋದು ಹೆಚ್ಚು ಕಡಿಮೆ ಆಗ್ತಿರೋದ್ರಿಂದ. ಸೊ ನನಗೆ ಆಶ್ಚರ್ಯ ಏನಿಲ್ಲ ಬ್ಯಾಂಗ್ಳೂರ್ ಒಂಥರ ಕಿಡ್ನಿ ಪೇಷಂಟ್ಸ್ ಜಾಸ್ತಿ ಆಗ್ತಿರೋದಕ್ಕೆ. ಸೊ ದೆರ್ ಆರ್ ರೀಸನ್ಸ್ ಆ್ಯಂಡ್ ಐ ಅಗ್ರಿ ವಿತ್ ಯು. ಸರ್ ಆದ್ರೂ ಭಯ ಆಗುತ್ತಲ್ವಾ ಸರ್? ಯಾಕಂದ್ರೆ ನಮ್ಮ ಹಿಂದಿನ ಕಾಲಕ್ಕೆ ನೋಡೋದಾದ್ರೆ ಅಷ್ಟೊಂದು ಸಂಖ್ಯೆ ಇರ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಮ್ಮ ಜನರೇಷನ್ ಅಂತ ಬಂದಾಗ ಯಾಕೆ ಹೀಗೆ ಅಂತ? ಸೊ ಅದನ್ನ ಇವಾಗ ಆಲ್ರೆಡಿ ಹೇಳ್ದಂಗೆ, ಒಂದು ಬ್ಯಾಂಗ್ಳೂರ್ ಸಿಟಿಲಿ ಏನಾಗಿದೆ ಅಂದ್ರೆ, ಪೀಪಲ್ ಆರ್ IT ಸೆಕ್ಟರ್ ಇರೋದ್ರಿಂದ ತುಂಬಾ ಜನ ಇಲ್ಲಿ ವಲಸೆ ಬರ್ತಾ ಇದ್ದಾರೆ. ಸೊ ಈ IT ಸೆಕ್ಟರ್ ಮೋಸ್ಟ್ ಆಫ್ ದಿ ಟೈಮ್ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅಥವಾ ಆಡ್ ಟೈಮ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ಥರ ಆಡ್ ಟೈಮ್ಸು, ಟ್ರಾವೆಲಿಂಗ್ ಇಲ್ಲ, ಏನೂ ಇಲ್ಲ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಅವ್ರದ್ದು ಲೈಫ್ ಸ್ಟೈಲು ಲೈಕ್ ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ ಇರೋದೇ ಇಲ್ಲ, ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ. ಪ್ಲಸ್ ಈಗ ಎಲ್ಲ ಏನಂತಾರೆ, ಅದು ಇಮಿಡಿಯೇಟಾಗಿ ಸಿಗುತ್ತೆ ಫುಡ್ಡು. ಹೋಗಿರೋ ಒಂದು ಚಿಪ್ಸು, ಒಂದು ಪ್ಯಾಕೆಟು, ಒಂದು ಕೇಕು ಎಲ್ಲ ಸಿಕ್ಬಿಡುತ್ತೆ ಅಲ್ಲ ಹೋದ ತಕ್ಷಣ. ಸೊ ಒಂದು ಅಂಗಡಿ ಒಂದು 2 ಹೆಜ್ಜೆ ಇಟ್ಟರೆ ಸಾಕು ಎಲ್ಲ ಪ್ಯಾಕ್ಡ್ ಫುಡ್. ಈ ಪ್ಯಾಕ್ಡ್ ಫುಡ್ ಹೇಳ್ದಲ್ಲ ನಾಳೆದಲ್ಲ ಅದು ಸ್ಲೋ ಪಾಯ್ಸನ್ ಅಂತ ಕೇಳಿದ್ರೆ. ಒಂದು ಅದ್ರಲ್ಲಿ ಅತಿ ಅಂಶ ಸಕ್ಕರೆ ಇರುತ್ತೆ, ಅತಿ ಅಂಶ ಉಪ್ಪಿರುತ್ತೆ, ಅತಿ ಅಂಶ ಮೈದಾ ಇರುತ್ತೆ. ಕ್ಯಾಲೋರೀಸ್, ಬರೀ ಕ್ಯಾಲರಿ ಮತ್ತು ಇದೇ ಇರುತ್ತೆ, ಉಪ್ಪೇ ಇರುತ್ತೆ ಅದರಲ್ಲಿ. ಸೊ ಈ ಒಂದು ಈಸಿಲಿ ಅವೈಲಬಲ್ ಫುಡ್ಡು, ಎಕ್ಸಸೈಸ್ ಇಲ್ಲ, ಆಕ್ಟಿವಿಟೀಸ್ ಇಲ್ಲ. ಸೊ ನ್ಯಾಚುರಲಿ ಏನಾಗುತ್ತೆ ಅಂದ್ರೆ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನಾನು ಅದೇ ಹೇಳ್ದಂಗೆ
ಇದು ಬರೀ ಬ್ಯಾಂಗ್ಳೂರ್ಗೆ ಸೀಮಿತ ಇಲ್ಲ, ಇಡೀ ಇಂಡಿಯಾದಲ್ಲೇ ಇದೆ ಪ್ರಾಬ್ಲಮ್. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಾಣಿಸ್ಕೊಂತ, ఎందుకంದ್ರೆ ನಮ್ಮಲ್ಲಿ ನಾನು ಹೇಳ್ದಂಗೆ ಇದು ಒಂದು ಐ ಟಿ ಕ್ಯಾಪಿಟಲ್ ಏನಾಗಿದೆ ಅಂದ್ರೆ ಮೋಸ್ಟ್ ಆಫ್ ದಿ ವರ್ಕ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಆಫೀಸಲ್ಲಿ ಅದು ಒಂದ್ ಕಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಪ್ಲಸ್ ಸೌತ್ ಇಂಡಿಯಾದಲ್ಲಿ ನಾನು ಹೇಳ್ದಂಗೆ ರೈಸ್ ಬೇಸ್ಡ್ ಐಟಮ್ಸ್, ಪ್ರೋಟೀನ್ ಅಂಶ ಕಡಿಮೆ ಆಗ್ಬಿಟ್ಟಿದೆ. ಸೊ ಈ ಒಂದು ಕಾರಣದಿಂದ ಕಾಯಿಲೆ ಜಾಸ್ತಿ ಆಗ್ತದೆ. ಅಫ್ಕೋರ್ಸ್ ಕಿಡ್ನಿ ಕಾಯಿಲೆ ಇವಾಗ ಜನರಲ್ಲಿ ಇವಾಗ ಹೊಸ ನಾನು ಕೇಳಿದ್ರೆ ಹಾರ್ಟ್ಗಿಂತ ಕಿಡ್ನಿ ಅಂದ ತಕ್ಷಣ ಜನ ಹೆದರ್ಕೊಂಡ್ಬಿಡ್ತಾರೆ, ಪ್ಯಾನಿಕ್ ಅಲ್ಲೇ ಹೊರಟೋಗ್ಬಿಡ್ತಾರೆ. ಸೊ ಯಾ, ಐ ಅಗ್ರಿ ವಿತ್ ಯು ಅಗೇನ್, ಇಟ್ಸ್ ಭಯಾನಕ ಸ್ಥಿತಿ ಒಂಥರ. ಇಟ್ ಇಸ್ ಸ್ಲೋ. ಓನ್ಲಿ ಪ್ರಾಬ್ಲಮ್ ವಿತ್ ಕಿಡ್ನಿ ಅಂದ್ರೆ ಕಂಪೇರ್ ಟು ಹಾರ್ಟ್ ಅಂದ್ರೆ, ಹಾರ್ಟ್ ಅಲ್ಲಿ ಏನಂದ್ರೆ ಏನೋ ಒಂದು ಎದೆ ನೋವು ಬರುತ್ತೆ, ಟಕ್ಕನ್ ನೋವು ಬರುತ್ತೆ, ಅದನ್ನ ಹೋಗಿ ನೀವು ತಗೊಂಡ್ಬಿಡ್ತೀರಾ. ಕಿಡ್ನಿ ಕಾಯಿಲೆಗಳು ಹಂಗಲ್ಲ, ಒಳಗಡೆ ಸೈಲೆಂಟ್ ಕಿಲ್ಲರ್, ಅದು ಅಂದ್ರೆ ನಮಗೆ ಗೊತ್ತೇ ಆಗಲ್ಲ ಒಳಗಡೆ ತೊಂದರೆ ಆಗ್ತಿದೆ ಅಂತ. ಎಷ್ಟೋ ಒಂದು 50 ಭಾಗದ ಮೇಲೆ ಡ್ಯಾಮೇಜ್ ಆದ್ರೆ ಒಂದೊಂದ್ ಸತಿ 90 ಭಾಗ ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗತ್ತೆ ಅದು ಸಿಂಪ್ಟಮ್ಸ್. ಸೊ ಅಷ್ಟೊತ್ತಿಗೆ ತುಂಬಾ ಲೇಟ್ ಅಲ್ವಾ. ಸೊ ಅನ್ಫಾರ್ಚುನೇಟ್ಲಿ ಕಿಡ್ನಿ ಒಂದು ಏನಂತಾರೆ, ಒಂದು ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ಕಿಡ್ನಿ ಅಂದ್ರೆ ನಮಗೆ ರೋಗದ ಲಕ್ಷಣ ಏನು ಗೊತ್ತೇ ಆಗಲ್ಲ. ಕೆಲವರಿಗೆ ಅರ್ಲಿ ಇಲ್ಲಿ ಇವಾಗ ಫಸ್ಟ್ ತಿಳ್ಕೊಬೇಕು ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ. ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಬರಲ್ಲ. ಇವಾಗ ನೀವೊಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಶುಡ್ ನಾಟ್ ಹ್ಯಾಪನ್ ಅನ್ಲೆಸ್ ನಿಮ್ ಜೀನ್ಸ್ ಅಲ್ಲಿ ಬಂದಿದ್ರೆ ಮಾತ್ರ, ನಿಮ್ ಫ್ಯಾಮಿಲಿ ಜೀನ್ಸ್ ಅಲ್ಲಿ ಬಂದಿದ್ರೆ ಮಾತ್ರ. ಅವಾಗ ನೀವು ಎಷ್ಟೇ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ರು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅದು ಒಂದು ಕೆಲವೊಂದು ಪರ್ಸೆಂಟೇಜ್ ಅಷ್ಟೇ ಫ್ಯಾಮಿಲಿಯಿಂದ ಬರೋದು. ಕೆಲವೊಂದು ಕಾಯಿಲೆಗಳು ಮಾತ್ರ, ಎಲ್ಲ ಕಾಯಿಲೆನೂ ಅದು ಬರಲ್ಲ. ಮೋಸ್ಟ್ ಕಾಯಿಲೆ ಏನಕ್ಕೆ ಬರುತ್ತೆ ಅಂದ್ರೆ, ಈಗ BP, ಶುಗರ್ ಮೇನ್, ಅಂಡ್ ಒಬೆಸಿಟಿ. ಸೊ ಈ 3 ಕಾಯಿಲೆಗಳು ಪ್ರಾಮಿನೆಂಟ್ ಇವಾಗ ನಮ್ಗೆ ಬರ್ತಿರೋದ್ರಿಂದ, ಸೊ ಇಂಥವ್ರಿಗೆ ಮಾತ್ರ ರಿಸ್ಕ್. ಸೊ ಅಂಥವ್ರು ಏನ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಬಿ ಕೇರ್ಫುಲ್. ಸಿಂಪ್ಟಮ್ಸ್ ಅವ್ರು ಏನಂತಾರೆ, ಬಾಡಿಲಿ ಏನಾಗ್ತಿದ್ದು ಈಗ ಅವ್ರು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಿ ಸ್ವಲ್ಪ ಹೊಟ್ಟೆ ನೋವ್ತಿದೆ, ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ಹೊಟ್ಟೆ ನೋವ್ತಿದೆ, ಏನೋ ಇರುತ್ತೆ, ನೋವು ಇರುತ್ತೆ, ಮಸಲ್ ಪೇನ್ ಇರುತ್ತೆ ಅಂತ ಇದು ಮಾಡ್ಬಿಡ್ತಾರೆ. ಹಂಗಾಗೋದಿಲ್ಲ. ಕಾಲು ಊತ ಬಂತು, ಏನೋ ತುಂಬಾ ಹೊತ್ತು ಕೂತಿದ್ದೀನಲ್ಲ, ಟೈಟ್ ಶೂಸ್ ಹಾಕೋ, ಏನೋ ಹಂಗ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸೊ ಬರಲ್ಲ ಅಂತಲ್ಲ ಸಿಂಪ್ಟಮ್ಸ್, ತುಂಬಾ ಏನಂತಾರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಮಾಮೂಲಿಯಾಗಿರುತ್ತೆ, ಸ್ವಲ್ಪ ಇರುತ್ತೆ. ಅದನ್ನ ಅವ್ರು ಗುರ್ತು ಹಿಡಿದಾಗ ಅದನ್ನ ಹೋಗಿ ಟೆಸ್ಟ್ ಮಾಡಿದ್ರೆ ಚಾನ್ಸಸ್ ಇದೆ ಸ್ವಲ್ಪ ಅರ್ಲಿ ಸ್ಟೇಜ್. ಆದ್ರೂ ಮುಂಚೆನೆ ಗೊತ್ತಾಗಲ್ಲ. ಆದ್ರೂ ಅಷ್ಟು ಗೊತ್ತಾಗಬೇಕಂದ್ರೆ 50% ಕಿಡ್ನಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅಷ್ಟಕ್ಕೆ 50% ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಸೊ ಅಂತವ್ರು, ಅಥವಾ ಕೆಲವರು ಏನಂತಾರೆ, ಕೆಲವರು ಇನ್ನೊಬ್ರು ಸ್ವಲ್ಪ ಎಜುಕೇಟೆಡ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾದ್ರೆ ಏನಂದ್ರೆ, ಈ ಶುಗರ್ BP ಕಂಟ್ರೋಲ್ ಇರಲ್ಲ ನೋಡಿ, ಅಂತವ್ರಿಗೆ ಆ ಸ್ಟೇಜಲ್ಲೇ ಹೋಗಿ ನೀವು ಐಡೆಂಟಿಫೈ ಮಾಡಿದ್ರೆ ಪ್ರಿವೆಂಟ್ ಮಾಡ್ಬೋದು. ಅಂದ್ರೆ ಇವಾಗ ಗೊತ್ತಿರುತ್ತೆ ಅವ್ರಿಗೆ, ನನ್ನ ಶುಗರ್ ಕಂಟ್ರೋಲ್ ಇಲ್ಲ, BP ಕಂಟ್ರೋಲ್ ಇಲ್ಲ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಶುಗರ್ ಯಾವಾಗ್ಲೂ ಜಾಸ್ತಿ ಮೂತ್ರ ಹೋಗ್ಬೇಕಾಗುತ್ತೆ, ಇಲ್ಲ ಕಾಲೆಲ್ಲ ಉರಿಯಕ್ಕೆ ಶುರು ಮಾಡುತ್ತೆ, ಇಲ್ಲದೆ ಡಾಕ್ಟರ್ ಹೇಳ್ತಾರೆ, ರಿಪೋರ್ಟಲ್ಲಿ ಇರುತ್ತೆ. ಅಂತವರು ಬೇಗ ಹೋಗಿ ಟೆಸ್ಟ್ ಮಾಡ್ಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು. ಸರ್, ನಮ್ಗೆ ಇವಾಗ ನಾವು ಯೂತ್ಸ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಾ ಇದ್ರೆ, ಅಥವಾ ಏನಾದ್ರು ಸ್ಕಿನ್ ಕೇರ್ ಏನಾದ್ರು ನಾವು ಮಾಡೋದು ಕಡಿಮೆ ಆದ್ರೆ, ಅಥವಾ ನಮ್ಮ ಬಾಡಿಲಿ ಏನಾದ್ರು ಚೇಂಜಸ್ ಆದ್ರೆ ಸಡನ್ ಆಗಿ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ನಾವು, ಡಾಕ್ಟ್ರೆ ನನಗೆ ಹಿಂಗ ಆಗ್ತಾ ಇದೆ ಅಂತ. ಬಟ್ ಕಿಡ್ನಿ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡ್ತಾರಲ್ವಾ ಇತ್ತೀಚಿನ ಜನ, ಇದನ್ನ ಒಪ್ಕೋತೀರಾ? ಕರೆಕ್ಟ್, ಡೆಫಿನೆಟ್ಲಿ. ಯಾಕಂದ್ರೆ ಅದು ಒಂದು ಕಾರಣ ಏನಂದ್ರೆ ಕಿಡ್ನಿ ಅದು ಸೈಲೆಂಟ್ ವರ್ಕರ್, ಅದು ಒಳಗಡೆ ಅದ್ರ ಪಾಡಿಗೆ ಕೆಲಸ ಮಾಡ್ತಿರುತ್ತೆ. ಹಂಗೆ ಅದ್ರ ಪಾಡಿಗೆ ಡ್ಯಾಮೇಜು, ಅದಕ್ಕೆ ಏನಾದ್ರು ಹೊಡ್ತಾ ಬಿದ್ರೆ ಅದು ಸುಮ್ಮನೆ ಇರುತ್ತೆ, ಜಾಸ್ತಿ ತೊಂದರೆ ಕೊಡೋದೇ ಇಲ್ಲ, ಹೇಳೋದೇ ಇಲ್ಲ ಅದು ನಂಗೆ ತೊಂದರೆ ಆಗ್ತಿದೆ ಅಂತ. ಸುಮ್ಮನೆ ಪಾಪ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಳಗಡೆ ಅದು. ಸೊ ಅದು ಒಂದು ಕಾರಣ. ಪ್ಲಸ್ ಅಫ್ಕೋರ್ಸ್ ಕಾಣಲ್ಲ, ಮನುಷ್ಯರಿಗೆ ಏನ್ ಕಾಣುತ್ತೋ ಅದೇ ಅವರು ಅಲ್ವಾ, ಯಾವ್ದು ಕಾಣುತ್ತೋ ಅದಕ್ಕೆ ಫಸ್ಟ್ ಪ್ರಾಮುಖ್ಯತೆ ಸಿಗೋದು. ಸೊ ಚರ್ಮದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ತಕ್ಷಣ ಹೋಗ್ತಾರೆ, ಹೇರ್ ಫಾಲ್ ಆದ ತಕ್ಷಣ ಹೋಗ್ತಾರೆ. ಬಟ್ ಕಿಡ್ನಿಗೆ ಅದು ಏನಂತಾರೆ ಒಳಗಡೆ ಇದೆ, ಆರ್ಗನ್ ಒಳಗಡೆ ಕಾಣಿಸೋದೇ ಇಲ್ಲ. ಇನ್ನು ಇನ್ಫ್ಯಾಕ್ಟ್ ಎಷ್ಟೋ ಜನ ಕಿಡ್ನಿ ಎಲ್ಲಿದಂತೂ ಗೊತ್ತಿಲ್ಲ. ಕಿಡ್ನಿ ಇಲ್ಲಿ ಬ್ಯಾಕ್ ಅಲ್ಲಿ ಇರುತ್ತೆ, ಹಿಂದ್ಗಡೆ ಇರುತ್ತೆ. ಸೊ ಅದು ಒಳಗಡೆ ಇರುತ್ತೆ, ಸೈಲೆಂಟ್ ಆಗಿರುತ್ತೆ. ಅದ್ರ ಮೇಲೆ ಪೇನ್ ಬರೋದೇ ಇಲ್ಲ ಚಾನ್ಸಸ್. ಯಾಕಂದ್ರೆ ಅದು ನರ್ವ್ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ ಅದಕ್ಕೆ ನರ್ವ್ ಅಷ್ಟು ಸಪ್ಲೈ ಇಲ್ಲ. ಸೊ ಅದರಿಂದ ನಿಮ್ಗೆ ನೋವು ಬರೋದು ತುಂಬಾ ರೇರ್. ಅದು ನೋವು ಬಂದ್ರೂ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತೆ, ಬೇರೆ ಕಡೆ ಸಿಂಪ್ಟಮ್ಸ್ ಬರುತ್ತೆ, ಅಲ್ಲೇನೂ ಇರಲ್ಲ, ಕಾಲಲ್ಲಿ ಸ್ವಲ್ಪ ಊತ ಬರುತ್ತೆ. ಸೊ ದಟ್ ಇಸ್ ಒನ್ ಆಫ್ ದಿ ಫಸ್ಟ್ ಸಿಂಪ್ಟಮ್, ಕಾಲು ಉತ್ತ. ಸೊ ಅವ್ರಿಗೆ ಮಾಮೂಲಿ ಜನಕ್ಕೆ ಗೊತ್ತಾಗಲ್ಲ ಈ ಕಾಲು ಉತ್ತಕ್ಕೂ ಕಿಡ್ನಿಗೂ ಏನ್ ಸಂಬಂಧ. ಸೊ ಐ ಅಂಡರ್ಸ್ಟ್ಯಾಂಡ್. ಯುವಕರಲ್ಲಿ ಸ್ಪೆಷಲಿ ಈಗ ಯಾರಿಗೆ BP ಶುಗರ್ ಈಗ 20 ವರ್ಷಕ್ಕೆಲ್ಲ ಶುರು ಆಗ್ತದೆ, ನಾನು ನೋಡ್ತಾ ಇದ್ದೀನಿ. ಅಂಡ್ ಒಬೆಸಿಟಿ, ಇಂಥವರು ಸ್ವಲ್ಪ ಜಾಗೃತ ಆಗಿ ಸ್ವಲ್ಪ BP ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ಅಟ್ಲೀಸ್ಟ್ ಪೀರಿಯಡಿಕ್ ಆಗಿ ಕಿಡ್ನಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ನೀವು ಈ 24 ವರ್ಷದ ಜರ್ನಿಲಿ ಯಾವ ತರ ಪೇಷಂಟ್ಸ್ ನೋಡಿದೀರಾ ಸರ್? ಅಂದ್ರೆ ಯಾವ ತರ ಅಂದ್ರೆ ಕಿಡ್ನಿಲಿ ನೋಡಿ, ಅದು
ಅಫ್ಕೋರ್ಸ್ ಕಾಮನೆಸ್ಟ್ ಡಿಸೀಸು ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಎಲ್ಲ ಅಂದ್ರೆ ಸಿ ಕೆ ಡಿ ಅಂತಾರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ. ಕ್ರಾನಿಕ್ ಅಂದ್ರೆ ಎಷ್ಟೋ ತಿಂಗಳಿಂದ ನಡೀತಾ ಇದೆ ಅಂತ. ಅದೇ ತರ ಬೇರೆ ಕಾಯಿಲೆಗಳು ಇದೆ, ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಾರೆ ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ. ಅವೆಲ್ಲ ಬೇರೆ ತರ ಕಾಯಿಲೆಗಳು. ಅವು ಇದಕ್ಕೆ ಇದಂತಾರೆ, ಈ ಬಿ ಪಿ ಶುಗರ್ಗೆ ಸಂಬಂಧಪಟ್ಟ ಅಷ್ಟಿರಲ್ಲ, ಅದು ಬೇರೆ ಕಾರಣಗಳಿರುತ್ತೆ ಅದಕ್ಕೆ. ಅದಕ್ಕೆ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತಾರೆ, ಅಥವಾ ಏನೊಂದು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಇರುತ್ತೆ, ಆ ಥರ ಇರುತ್ತೆ. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಯಾವ್ದು ಬಿ ಪಿ ಶುಗರ್ ಇಂದ ಇರುತ್ತೆ ನೋಡಿ, ಅದು ಕಾಮನ್ ನಾವು ಪ್ರಾಕ್ಟೀಸಲ್ಲೂ ನೋಡ್ತೀವಿ, ಅಡ್ಮಿಟ್ ಆದ ಪೇಷಂಟ್ಸ್ ಅಲ್ಲೂ ನೋಡ್ತೀವಿ, ಸೀರಿಯಸ್ ಆದ ಪೇಷಂಟ್ ಅಲ್ಲೂ ನೋಡ್ತೀವಿ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮೋಸ್ಟ್ ಕಾಮನ್ ಥಿಂಗ್. ಸೊ ನಾನು ಹೇಳ್ದಂಗೆ ಕ್ರಾನಿಕ್ ಅಂದ್ರೆ ಎಷ್ಟೋ ವರ್ಷದಿಂದ ಎಷ್ಟೋ ತಿಂಗಳಿಂದ ನಡೀತಾ ಇದೆ ಅಂತ. ಆ ಥರ ಕಾಯಿಲೆಗಳು ಏನಾಗುತ್ತೆ ಅಂದ್ರೆ ಒಂದ್ಸತಿ ಅದು ಸ್ಟಾರ್ಟ್ ಆಗ್ಬಿಟ್ರೆ ಡ್ಯಾಮೇಜು, ಅದು ರಿವರ್ಸ್ ಆಗಲ್ಲ. ಅಂದ್ರೆ ಮೆಡಿಸಿನ್ ಇಂದನೂ ಸಾಧ್ಯನೇ ಆಗಲ್ಲ. ಆಗಲ್ಲ. ಅದಕ್ಕೆ ಮತ್ತೆ ನಮಗೆ ಸೊಲ್ಯೂಷನ್ ಅಂತ ಏನು? ಅದೇ ನಾನು ಹೇಳ್ದಲ್ಲ, ಒಂದು ವೆರಿ ಅರ್ಲಿ ಸ್ಟೇಜಸ್ ಅಲ್ಲಿ ಒಂದೊಂದು ಸಿಕೆಡಿ ಸ್ಟೇಜ್ ಅಂದ್ರೆ ಯೂಶಲಿ 5 ಸ್ಟೇಜ್ ಇರುತ್ತೆ. 5 ಸ್ಟೇಜ್ ಅಂದ್ರೆ 5ನೇ ಸ್ಟೇಜ್ ಅಲ್ಲಿ ಡಯಾಲಿಸಿಸ್ ಮಾಡ್ತೀವಿ. ಓಕೆ, ಡಯಾಲಿಸಿಸ್ ಅಂದ್ರೆ ಅದು ಯಾವ ಕಿಡ್ನಿ ಕೆಲಸ ಮಾಡ್ತಿಲ್ವೋ, ನಮ್ಮ ಕಿಡ್ನಿಗಳು ಯಾವಾಗ ಕೆಲಸ ಮಾಡಲ್ವೋ ಅದಕ್ಕೆ ಸಪೋರ್ಟ್ ಕೊಡಬೇಕು. ಬಾಡಿ ಇಲ್ಲದ್ರೆ ಕಿಡ್ನಿ ಕೆಲಸ ಏನು ನಿಮ್ಗೆ ಗೊತ್ತಿರಂಗೇನು? ಕಿಡ್ನಿ ಕೆಲಸ ಅಂದ್ರೆ ನಾವು ಡೈಜೆಸ್ಟ್ ಮಾಡುತ್ತೆ. ನಾವು ತಗೊಂಡಿದ್ದ ಊಟನ ವೇಸ್ಟ್ ಬರುತ್ತಲ್ಲ, ವೇಸ್ಟ್ ತೆಗಿಬೇಕು ಅದನ್ನ, ಅಲ್ಲ ವೇಸ್ಟ್ ಕಿಡ್ನಿ ತೆಗಿಯುತ್ತೆ ಅಲ್ಲ. ಸೊ ಮೇನ್ ಕಸ ತೆಗಿಯೋದು ಬಾಡಿಲಿ ಎಲ್ಲ ಅಂಗಗಳು ಕೆಲಸ ಮಾಡ್ತೀವಿ. ಒಂದೊಂದು ಅಂಗನೂ ಅದ್ರ ಕೆಲಸ ಮಾಡ್ತಾನೆ ಇದೆ. ಬ್ರೈನ್ ಅದ್ರ ಕೆಲಸ ಮಾಡುತ್ತೆ, ಕಣ್ಣು ಅದ್ರ ಕೆಲಸ ಮಾಡುತ್ತೆ. ಆ ಕೆಲಸ ಮಾಡ್ಬೇಕಾದ್ರೆ ವೇಸ್ಟ್ ಬರುತ್ತೆ, ಆ ವೇಸ್ಟ್ ಕಿಡ್ನಿ ತೆಗಿಯುತ್ತೆ. ಓಕೆ, ಸೊ ಕಿಡ್ನಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹಿಂಗ್ ಮಾಡೋದು, ವೇಸ್ಟ್ ತುಂಬ್ಕೊಳ್ಳುತ್ತಲ್ಲ. ವೇಸ್ಟ್ ತುಂಬ್ಕೊಂಡಾಗ ಏನಾಗುತ್ತೆ ಅಂದ್ರೆ ಕಣ್ಮೇಲೆ ಅದು ಎಲ್ಲೆಲ್ಲಿಂದ ಕಸ ಬರುತ್ತೋ ಆ ಅಂಗಕ್ಕೆ ಹೋಗಿ ಎಫೆಕ್ಟ್ ಮಾಡುತ್ತೆ. ಇವಾಗ ಕಸ ಕಣ್ಣಿಂದ ಬಂದಿರೋದು ನೀವು ತೆಗಿಲಿಲ್ಲ ಅಂದ್ರೆ ಅದೇ ಕಣ್ಣಿಗೆ ಹೋಗಿ ಎಫೆಕ್ಟ್ ಮಾಡುತ್ತೆ, ಬ್ರೈನ್ಗೆ ಹೋಗಿ ಎಫೆಕ್ಟ್ ಮಾಡುತ್ತೆ, ಎಲ್ಲ ಅಂಗಗಳು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಕಿಡ್ನಿ ಕೆಲಸ. ಇವಾಗ ಹಾರ್ಟ್ ಹಂಗಲ್ಲ, ಹಾರ್ಟಲ್ಲಿ ಹಾರ್ಟ್ ಫೇಲ್ಯೂರ್ ಆದಾಗ ಫಸ್ಟ್ ಅಂಗ ಎಫೆಕ್ಟ್ ಆಗೋದು ಲಂಗ್ಸ್. ಯಾಕಂದ್ರೆ ಹಾರ್ಟ್ಗೂ ಲಂಗ್ ತುಂಬಾ ಕನೆಕ್ಷನ್ ಇದೆ. ಅದೇ ಹಾರ್ಟ್ಗೂ ಬೇರೆ ಬಾಡಿಗೆ ಅಷ್ಟು ಕನೆಕ್ಷನ್ ಇಮಿಡಿಯೇಟ್ ಆಗಿ ಬರಲ್ಲ. ಓಕೆ, ಬಟ್ ಕಿಡ್ನಿ ಹಂಗಲ್ಲ, ಯಾಕಂದ್ರೆ ಎಲ್ಲಾ ಅಂಗಗಳಿಂದನೂ ವೇಸ್ಟ್ ಬರ್ತಿರೋದ್ರಿಂದ. ಸೊ ಕಿಡ್ನಿ ಎಫೆಕ್ಟ್ ಆದಾಗ ಎಲ್ಲ ಅಂಗಗಳು ಎಫೆಕ್ಟ್ ಶುರು ಆಗುತ್ತೆ. ಯಾಕಂದ್ರೆ ಗಲೀಜು ಹೋಗಲ್ಲ ಮೈಯಿಂದ, ಅದೇ ಗಲೀಜು ಎಲ್ಲ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಚರ್ಮಕ್ಕೂ ಎಫೆಕ್ಟ್ ಆಗುತ್ತೆ, ಬೋನ್ಗೆ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಎಲ್ಲ ಏನ್ ಅಂಗಗಳಿದೆ ಬಾಡಿಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಮತ್ತೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸು, ಸೊ ಆ ಥರ ಎಫೆಕ್ಟ್ ಆಗೋದ್ರಿಂದ ನಾವು ಪ್ರಿವೆಂಟ್ ಮಾಡಕ್ ಟ್ರೈ ಮಾಡ್ತೀವಿ. ಯಾವಾಗ ಅದು ಎಫೆಕ್ಟ್ ಪ್ರಿವೆಂಟ್ ಮಾಡೋಕ್ಕೂ ಆಗೋದಿಲ್ಲ ಅವಾಗ ಡಯಾಲಿಸಿಸ್ ಮಾಡ್ತೀವಿ ಲಾಸ್ಟ್ ಸ್ಟೇಜಲ್ಲಿ. ಸೊ ಮಿಕ್ಕಿದ 4 ಸ್ಟೇಜ್ ಅಂತೆಲ್ಲ, ಅದ್ರಲ್ಲಿ ಫಸ್ಟ್ ಸ್ಟೇಜಲ್ಲಿ ನೀವು ಕಂಡುಹಿಡಿದ್ರೆ ಚಾನ್ಸಸ್ ಇದೆ ಗುಣ ಮಾಡೋಕ್ಕೆ. ಸೊ ಯಾರು ಹಾಗಾದ್ರೆ ಟೆಸ್ಟ್ ಮಾಡಬೇಕು ಅಂದ್ರೆ ನಾನು ಹೇಳಿದಲ್ಲ ನಿಮಗೆ, ಬಿ ಪಿ ಶುಗರು ಅಥವಾ ನಿಮಗೆ ಒಬೆಸಿಟಿ ಇದೆ, ನಾರ್ಮಲ್ ಆಗಿ ಈಗ BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಇವಾಗ ನಿಮ್ಮ ಹೈಟ್ಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದಕ್ಕೆ ಎಷ್ಟು ವೆಯ್ಟ್ ಇರಬೇಕು ಅಂತ ಈಸಿ, ನಿಮ್ಗೆಲ್ಲ ತೆಗೆದ್ರು ಗೂಗಲ್ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟು ಆ ವೆಯ್ಟ್ಗಿಂತ ಜಾಸ್ತಿ ಹೋಗ್ತಿದ್ರೆ ನೀವು ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ನೋಡಿ, ನಿಮ್ಮ ದೇವರು ಒಂದು ಹೈಟ್ ಕೊಟ್ಟಿದ್ದಾನೆ ನಿಮಗೆ, ಆ ಹೈಟ್ಗೆ ವೆಯ್ಟ್ ಇಟ್ಕೋಬೇಕು ಮೇಂಟೈನ್. ಸೊ ನಿಮ್ಮ ಕಿಡ್ನಿಗೆ ನಿಮ್ದೊಂದು ವೆಯ್ಟ್ 50 kg ಇದ್ರೆ ನಿಮ್ಮ ಕಿಡ್ನಿಗಳು ಅದು 50 kg ಕ್ಲೀನ್ ಮಾಡ್ಕೊಳ್ಳುತ್ತೆ, ಏನು ತೊಂದರೆ ಇಲ್ದೇನ. ಅದೇ ನೀವು 10 kg ಎಕ್ಸ್ಟ್ರಾ ಆಯ್ತು ಅನ್ಕೊಳ್ಳಿ, 60 kg ಆಗ್ಬಿಟ್ರೆ ನಿಮ್ಮ ಬಾಡಿಗೆ ಅಷ್ಟು ಸೂಟ್ ಆಗಲ್ಲ. ಬಟ್ ಅದನ್ನ 10 kg ಎಕ್ಸ್ಟ್ರಾ ತೆಗಿಬೇಕಲ್ಲ ಗಲೀಜದು. ಲೆಕ್ಕವಾಗಿ ನಿಮ್ಮ ತಲೆ ಮೇಲೆ 10 kg ಇಟ್ಟರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತಾ? ಅಲ್ಲ. ಸೊ ಹಂಗೆ ಕಿಡ್ನಿಗಳು ಅಷ್ಟೇ, ನೀವು 10 kg ಜಾಸ್ತಿ ಆದ್ರೆ 10 kg ಎಕ್ಸ್ಟ್ರಾ ಕ್ಲೀನ್ ಮಾಡ್ಬೇಕು. ಅದು 20 kg ಅದು 20 kg. ಎಷ್ಟೋ ಜನ ಈಗ ಅವ್ರಿಗೆ 60 kg ಇರಬೇಕು, 120 kg ಇರ್ತಾರೆ, ಡಬಲ್ ಇರ್ತಾರೆ. ಲೆಕ್ಕ ಹಾಕೊಳ್ಳಿ ಕಿಡ್ನಿಗೆ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂತ. ಆ ಟೈಮಲ್ಲಿ ಅವ್ರ ಕಿಡ್ನಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದೇ ಡ್ಯಾಮೇಜ್ ಯಾವಾಗ ಲಕ್ಷಣಗಳು ಕಾಣುತ್ತೆ ಅಂದ್ರೆ ಅದು 50% ಡ್ಯಾಮೇಜ್ ಆದ್ಮೇಲೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅವ್ರಿಗೆ ಗೊತ್ತಿರ್ಬೇಕು, ಫಸ್ಟ್ ನಾಲೆಜ್ ಇರಬೇಕು, ನಾನು ಓವರ್ ವೆಯ್ಟ್ ಇಂದ ನಂಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಸೊ ಅವಾಗ ಅವರು ಫಸ್ಟೇ ವೆಯ್ಟ್ ಕಡಿಮೆ ಮಾಡ್ತಾ ಬರ್ಬೇಕು. ಆಮೇಲೆ ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ನಿಧಾನಕ್ಕೆ ಅವರು ಒಂದ್ಸತಿ ಕಿಡ್ನಿ ಚೆಕ್ ಮಾಡ್ಕೊಂಡ್ರೆ, ಆಮೇಲಿಂದ ಅದ್ರಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ದೆನ್ ದೇ ಕ್ಯಾನ್ ಒಂದು 2-3 ವರ್ಷ ಏನು ಬೇಕಾಗಿಲ್ಲ, ಮತ್ತೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಪ್ರತಿ ತಿಂಗಳು ಮಾಡ್ಬೇಕಾಗಲ್ಲ ಟೆಸ್ಟ್ ಕಿಡ್ನಿದು. ಒಂದ್ಸತಿ ಇವಾಗ ನೀವು ಒಂದು 50 ಇರಬೇಕಾದ್ರೆ ಒಂದು 70 kg ಇದ್ರೆ ಅನ್ಕೊಳ್ಳಿ, ಅವಾಗ ನಿಮಗೆ ನನಗೆ ಕಿಡ್ನಿ ಚಾನ್ಸಸ್ ಇದೆ ಕಾಯಿಲೆ, ಆವಾಗ ಒಂದ್ಸಲಿ ಹೋಗಿ ಕಿಡ್ನಿ ಚೆಕ್ ಮಾಡಿಸ್ಕೋಬೇಕು. ಏನಂದ್ರೆ ಬೇಸಿಕ್ಲಿ ಒಂದು BP ಚೆಕ್ ಮಾಡಿಸಿ, ಒಂದು ಯೂರಿನ್ ಚೆಕ್ ಮಾಡಿಸಿ, ಒಂದು ಬ್ಲಡ್ ಚೆಕ್ ಮಾಡಿ, ಕ್ರಿಯೇಟಿನಿನ್ ಅಂತಾರೆ, ಮಾಡಿಸ್ಕೊಂಡು ನಾರ್ಮಲ್ ಇದ್ರೆ ನೀವು ಓಕೆ, ದೇವ್ರಿನ್ನ ನಿಮಗೆ ಏನು ಕಷ್ಟ ಕೊಟ್ಟಿಲ್ಲ, ಕಿಡ್ನಿ ಮೇಲೆ ಭಾರ ಇದೆ, ಬಟ್ ಅದನ್ನ ಹಿಂಗೋ ತಡ್ಕೊಂಡು ಕೆಲಸ ಮಾಡ್ತಿದೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಅದು ಹೋಗುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಈಗಲೇ ಪ್ರಿಕಾಷನ್ ತೊಗೊಂಡು ವೆಯ್ಟ್ ಕಡಿಮೆ ಮಾಡ್ಕೋಬೇಕು.
ಸರ್ ನಮ್ಮ ಜನಗಳು ಹೇಗೆ ಅಂತಂದ್ರೆ ಕಿಡ್ನಿಗೆ ಏನಾದ್ರೂ ಒಂದ್ ಸ್ವಲ್ಪ ಡ್ಯಾಮೇಜ್ ಮತ್ತೆ ಏನಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಡೋದು ಫಸ್ಟ್ ಹಿಂಗ್ ಆಗ್ತಾ ಇದೆ ನನ್ನ ಬಾಡಿಯಲ್ಲಿ ಅಂತ ಗೂಗಲ್ ಒಂದಷ್ಟು ಕೊಡುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಏನೋ ಸಮಥಿಂಗ್ ಏನೋ ಒಂದು ಕೊಡುತ್ತೆ ಅವಾಗ ಅವರೇ ಡಾಕ್ಟರ್ ಆಗ್ಬಿಡ್ತಾರೆ ಸರ್ ಇಂತಹ ಕೇಸಸ್ಗಳು ಸರ್ ಬಂದಿದೆ ನಿಮ್ಗೆ ಬಹಳಷ್ಟು. ಯಾಕಂದ್ರೆ ಅದು ಗೂಗಲ್ ಡಾಕ್ಟರ್ ಅಂತಾನೆ ಹೇಳ್ತೀವಿ ನಾವು. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಬರುತ್ತೆ ಫಾರ್ವರ್ಡ್, ಏನೋ ಅವ್ರು ಗೂಗಲ್ ಡಾಕ್ಟರ್ ಹಾಕ್ಬಿಟ್ಟಿರ್ತಾರೆ, ನೀವು ಗೂಗಲ್ ಇಂದ ಗೂಗಲ್ ಒಪಿನಿಯನ್ ಮುಂಚೆ ತಗೊಂಡ್ಬಂದಿದ್ರೆ ನಮ್ಮ ಹತ್ರ ನೀವು ಬರ್ಲೇಬೇಡಿ ಅಂತ. ಯಾಕಂದ್ರೆ ಅದು ಫಸ್ಟ್ ಆಫ್ ಆಲ್ ಅದು ಅವ್ರಿಗೆ ಏನು ಪ್ರಾಬ್ಲಮ್, ಗೂಗಲ್ ಇನ್ಫಾರ್ಮೇಶನ್ ತಗೋಬಾರ್ದು ಅಂತಲ್ಲ, ಇಟ್ಸ್ ಅ ಗುಡ್, ಎಲ್ಲ ಇನ್ಫಾರ್ಮೇಶನ್ ಇದೆ, ಬಟ್ ಜಾಸ್ತಿ ಇದೆ ಇನ್ಫಾರ್ಮೇಶನ್, ಓವರ್ಲೋಡೆಡ್ ಇನ್ಫಾರ್ಮೇಶನ್. ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ಅಪ್ಲೈ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ಅಲ್ಲೇ ಮಿಸ್ಲೀಡಿಂಗ್ ಆಗೋದು, ಓವರ್ಲೋಡ್ ಇನ್ಫಾರ್ಮೇಶನ್, ಮತ್ತೆ ನಿಮಗೆ ಏನು ಅನ್ವಯಿಸುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಆಮೇಲೆ ಅದು ಎಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮ್ಗೆ ಒಂದ್ಸತಿ ನೋಡಿ, ಇನ್ಫಾರ್ಮೇಶನ್ ಜಾಸ್ತಿ ಸಿಕ್ಕಿದ್ರು ಟೆನ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಒಂದೊಂದ್ಸತಿ ಇನ್ಫಾರ್ಮೇಶನ್ ಸಿಗೋದು ಇಟ್ಸ್ ನಾಟ್ ಗುಡ್ ಥಿಂಗ್. ಸೊ ನಾವು ಹೇಳ್ತೀವಿ, ಎಷ್ಟೋ ಸತಿ ಪೇಷಂಟ್ ಹೇಳ್ತೀವಿ, ಅಫ್ಕೋರ್ಸ್ ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಒಂದ್ಸತಿ ಹೇಳ್ತೀವಿ ಇನ್ಫಾರ್ಮೇಶನ್ ಏನು ಬೇಡ ನಿಮಗೆ ಅಂತ, ಒಂದ್ಸತಿ ಹೇಳ್ತೀವಿ ಇನ್ಫಾರ್ಮೇಶನ್ ಜಾಸ್ತಿನೂ ತಗೋಬೇಡಿ ಅಂತ. ಎರಡೂ ಇದೆ. ಬಟ್ ಯಾವಾಗ ತೊಂದರೆ ಇದೆಯೋ ಆ ಟೈಮಲ್ಲಿ ಬೆಟರ್ ನಾಟ್ ಟು ಸೀಕ್ ಇನ್ಫಾರ್ಮೇಶನ್. ಯಾವಾಗ ಸೀಕ್ ಇನ್ಫಾರ್ಮ್ ಮಾಡಬೇಕು, ನೀವು ಇನ್ನೇನು ಸ್ವಲ್ಪ ಗೊತ್ತಾಗ್ತಿದೆ, ಬಿ ಪಿ ಶುಗರ್ ಶುರುವಾಗಿದೆ, ಇಲ್ಲ ನಂಗೆ ವೆಯ್ಟ್ ಜಾಸ್ತಿ ಆಗ್ತದೆ, ಇಲ್ಲ ನಂಗೆ ಸ್ಟ್ರೆಸ್ ಇದೆ, ಆ ಟೈಮಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಒಳ್ಳೇದು. ನೀವು ಕಾಯಿಲೆಗಳು ಶುರು ಆದ್ಮೇಲೆ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಅದು ನಾಟ್ ಗುಡ್. ಅವಾಗ ಏನು ಮಾಡ್ಬೇಕಂದ್ರೆ, ಒಂದು ಯಾರು ನೋಡ್ಕೊಂತಾರೆ, ತಂದೆ ತಾಯಿ, ಮಿಸ್ಸಸ್, ವೈಫ್, ಹಸ್ಬೆಂಡ್, ಅವ್ರ ಕೇಳಿ ಬಿಟ್ಬಿಡಿ. ಇನ್ನೊಂದು ನಿಮ್ಮ ಡಾಕ್ಟರ್ ಕೇಳಿ ಬಿಟ್ಬಿಡಿ. ಮೂರನೇದು ದೇವ್ರ ಮೇಲೆ ಬಿಟ್ಬಿಡಿ. 3 ಜನ ಬಿಟ್ಬಿಟ್ಟು ನೀವು ಅವ್ರು ಹೇಳ್ದಂಗೆ ಕೇಳಿ. ಆ ಟೈಮಲ್ಲಿ ಇನ್ಫಾರ್ಮೇಶನ್ ತಗೊಂಡ್ರೆ ಇದೇ ಪ್ರಾಬ್ಲಮ್ ಆಗೋದು. ಏನೋ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕಷ್ಟು ನಿಮ್ಗೆ ಟೆನ್ಷನ್ ಜಾಸ್ತಿ. ಸರ್ ಇದು ಡೇಂಜರ್ ಅನ್ಸುತ್ತಲ್ವಾ ಸರ್? ಏನು ಇನ್ಫಾರ್ಮೇಶನ್ ಜಾಸ್ತಿ, ಆಮೇಲೆ ಈ ರೀತಿ ಅವ್ರವ್ರೇ ಮೆಡಿಸಿನ್ಸ್ ತಗೊಳ್ಳೋದು, ಏನೋ ಒಂದಷ್ಟು ಮೆಡಿಸಿನ್, ಸೆಲ್ಫ್ ಮೆಡಿಕೇಶನ್ ಅಂತೂ. ಸೊ ಇನ್ನೊಂದು ಕಾರಣ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆಗೋದು ಕಾರಣ ಒಂದು, ಅಫ್ಕೋರ್ಸ್ ನಾ ಹೇಳ್ದಂಗೆ ಬಿ ಪಿ, ಶುಗರು, ಈ ವೆಯ್ಟ್ ಜಾಸ್ತಿ ಆಗೋದು, ಇದೆಲ್ಲ ಒಂದು ಕಾರಣ ಇದ್ರೆ, ಇನ್ನೊಂದು ಕಾರಣ ಸೆಲ್ಫ್ ಮೆಡಿಕೇಶನ್. ಅದು ಒಂದು ಕಾರಣ ಕಿಡ್ನಿ ಪ್ರಾಬ್ಲಮ್ ಆಗೋಕೆ. ಸ್ಪೆಷಲಿ ಈಗ ಏನಾದ್ರೆ ಕೂತಲ್ಲೇ ಇರ್ತಾರಲ್ಲ, ಜಾಯಿಂಟ್ಸ್ ಎಲ್ಲ ಹಿಡ್ಕೊಂಡ್ಬಿಡುತ್ತೆ, ಮೂಳೆಗಳೆಲ್ಲ, ಎಲ್ಲ ಜಾಯಿಂಟ್ಗಳು ಹಿಡ್ಕೊಂಡ್ಬಿಡುತ್ತೆ, ಕೀಳುಗಳೆಲ್ಲ ಹಿಡ್ಕೊಂಡ್ಬಿಡುತ್ತೆ, ಕೂತಿರ್ತಾರೆ, ನೋವು ಅಂತ ಹೇಳ್ತಾರೆ. ಕೌಂಟ್ರಿಗೆ ಹೋದ್ರೆ ಒಂದು ಪೇನ್ ಕಿಲ್ಲರ್ಸ್ ಕೊಟ್ಬಿಡ್ತಾರೆ. ಪೇನ್ ಕಿಲ್ಲರ್ಸು ಈ ಥರ ಮಲ್ಟಿಪಲ್ ಬೇರೆ ತೊಂದರೆ ಇದ್ದಾಗ ಇಟ್ಸ್ ನಾಟ್ ಗುಡ್, ಅದು ಕಿಡ್ನಿ ತೊಂದರೆ ಕೊಡುತ್ತೆ. ಸೊ ನಾನು ಕೇಳಿದ್ರೆ ಸೆಲ್ಫ್ ಮೆಡಿಕೇಶನ್ ಅಲ್ಲಿ ಪೇನ್ ಕಿಲ್ಲರ್, ಸ್ಪೆಷಲಿ ದೇರ್ ಆರ್ ಸಮ್ ಸ್ಪೆಷಲ್ ಪೇನ್ ಕಿಲ್ಲರ್ಸ್ ಕಾಲ್ಡ್ ನಾನ್ ಸ್ಟಿರಾಯ್ಡಲ್ ಇನ್ಫ್ಲಮೇಟರಿ ಏಜೆಂಟ್ಸ್ ಅಂತ. ಇವು ಮಾಮೂಲಿ ಕ್ರೋಸಿನ್ 500 ಅಥವಾ ಪ್ಯಾರಾಸಿಟಮಾಲ್ 500 ಅಥವಾ 650 ತೊಗೊಂಡ್ರು ಏನೂ ಆಗಲ್ಲ ಯೂಶಲಿ. ಅದು ಬೇರೆ ಆಗ್ಬೋದು, ಲೈಕ್ ಲಿವರ್ ಪ್ರಾಬ್ಲಮ್ ಆಗ್ಬೋದು, ಬಟ್ ಕಿಡ್ನಿಗೆ ಯೂಶಲಿ 99% ಏನೂ ಆಗಲ್ಲ. ಅದೇ ನೀವು ಈ ಸ್ಪೆಷಲ್ ಪೇನ್ ಕಿಲ್ಲರ್ಸ್ ಅಂತ ಹೇಳದ್ನಲ್ಲ, ಅದು ರಿಲೀಫ್ ಚೆನ್ನಾಗಿ ಕೊಡುತ್ತೆ. ಯಾವುದೋ ಹೊಸ ಇದು ನಾನ್ ಸ್ಟಿರಾಯ್ಡಲ್ ರಿಲೀಫ್ ಫಸ್ಟ್ ಕ್ಲಾಸ್ ತೊಗೊಂಡಿದ ತಕ್ಷಣ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಹೋಗಿ ಫುಟ್ಬಾಲ್ ಆಡೋಣ ಹಂಗೆ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಕಿಡ್ನಿ ಡ್ಯಾಮೇಜ್ ಕೊಡುತ್ತೆ. ಸ್ಪೆಷಲಿ ನಿಮ್ಗೆ ಈ ಪ್ರಾಬ್ಲಮ್ ಎಲ್ಲ ಇದ್ರೆ, ಅದು ಬಿ ಪಿ, ಶುಗರು ಅವೆಲ್ಲ ಇದ್ರೆ, ಅದು ಇದು ಎರಡು ಸೇರಿ ಏನಾಗುತ್ತೆ ಅಂದ್ರೆ 1+1 ಆಗಲ್ಲ, 2 ಆಗಲ್ಲ, 1+1 11 ಆಗ್ಬಿಡುತ್ತೆ. ಸೊ ಸೆಲ್ಫ್ ಮೆಡಿಕೇಶನ್ ಇಸ್ ಆಂಟಿಬಯೋಟಿಕ್ಸ್ ಅಷ್ಟೇ. ಮೋಸ್ಟ್ ಆಫ್ ದ ಆಂಟಿಬಯೋಟಿಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಬರುತ್ತೆ. ಅದನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅದು ಗೊತ್ತಿರಲ್ಲ ಅವ್ರಿಗೆ. ಆಮೇಲೆ ಎಷ್ಟು ದಿವಸ ತಗೋಬೇಕು ಅಂತಲೂ ಗೊತ್ತಿರಲ್ಲ, ಯಾವ ಆಂಟಿಬಯೋಟಿಕ್ ಸೇಫ್ ಅಂತಲೂ ಗೊತ್ತಿರಲ್ಲ ಅವ್ರಿಗೆ. ಸೊ ಅದಕ್ಕೆ ಅಗೇನ್ ಸೆಲ್ಫ್ ಮೆಡಿಕೇಶನ್ನು, ಯಾವುದೇ ಪೇನ್ ಕಿಲ್ಲರ್ಸ್ ಕಾಮನ್ ಇವೆರಡೇ ನೀವು ನೋಡಿದ್ರೆ. ಇನ್ನೊಂದು ಮೂರನೇದು ಗ್ಯಾಸ್ ಮೆಡಿಸಿನ್ ಅಂತ ಎಲ್ಲರೂ ತೊಗೊತಾರೆ. ಕೌಂಟ್ರಿಗೆ ಹೋಗಿ ನೀವು ಗ್ಯಾಸ್ ಆಗ್ತಿದೆ ಅಂದರೆ ಅದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬಟ್ ಆದರೂ ಒಂದು ಗ್ಯಾಸ್ ಮೆಡಿಸಿನ್ ತಿಂದ್ಬಿಡ್ತಾರೆ. ಈಗ ಲಿಟ್ರೇಚರ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಬಂದಿದೆ. ಸ್ಪೆಷಲಿ PPI ಅಂತಾರೆ, ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ. ಅದು ನೀವು ಜಾಸ್ತಿ ತೊಗೊಂಡು ಅದು ಕಿಡ್ನಿ ಮೇಲೆ ಎಫೆಕ್ಟ್ ಕೊಡುತ್ತೆ. ಸೊ ಸೆಲ್ಫ್ ಮೆಡಿಕೇಶನ್ನು ಇನ್ ದ ಫಾರ್ಮ್ ಆಫ್ ನೀವು PPIs ಆಗಲಿ, ಅಂದರೆ ಈ ಗ್ಯಾಸ್ ಮೆಡಿಸಿನ್ ಆಗಲಿ, ಪೇನ್ ಕಿಲ್ಲರ್ಸ್ ಆಗಲಿ, ಆಂಟಿಬಯೋಟಿಕ್ಸ್ ಆಗಲಿ, ದೇ ಆರ್ ವೆರಿ ಗೋಯಿಂಗ್ ಟು ಬಿ ಡೇಂಜರ್ಸ್ ಟು ಕಿಡ್ನೀಸ್. ಸರ್ ಇವಾಗ ಓವರ್ ಡೋಸೇಜ್ ಟ್ಯಾಬ್ಲೆಟ್ಸ್ ತಗೊಳ್ತಾರಲ್ಲ, ಅದು ಚೆನ್ನಾಗಿರೋ ಕಿಡ್ನಿನೂ ಕೂಡ ಏನಾದರೂ ಡ್ಯಾಮೇಜ್ ಮಾಡಬಹುದಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಓವರ್ ಡೋಸೇಜ್ ಅಂದ್ರೆ ಇವಾಗ ಜ್ವರ ಬಂದಿರುತ್ತೆ, ಸರ್ ನನಗೆ ಆಗ್ತಾನೆ ಇಲ್ಲ, ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರೋ ಟ್ಯಾಬ್ಲೆಟ್ಸ್ ಕೊಡಿ ಅಂತ ತಗೊಳ್ತಾರೆ. ಸೊ ಅಂತದ್ದು ತಗೊಳ್ತಾನೆ ಬಂದ್ರೆ ಕಿಡ್ನಿ ಮೇಲೆ ಏನಾದ್ರು ಪರಿಣಾಮ? ಹೌದು, ಯಾವುದೇ ಇನ್ಫ್ಯಾಕ್ಟ್ ಯಾವುದೇ ಮೆಡಿಸಿನ್ ನಂಗೆ ಗೊತ್ತಿರೋಂಗೆ 70 to 80% ಆಫ್ ದ ಮೆಡಿಸಿನ್ಸ್ ಅಲ್ವಾ ಎಲ್ಲ ಕಿಡ್ನಿನೇ ತೆಗಿಯೋದು ಬಾಡಿಯಿಂದ. ಕೆಲವೊಂದು ಮೆಡಿಸಿನ್ಸು ಲಿವರು ತೆಗೆಯುತ್ತೆ, ಬಟ್ ಮೋಸ್ಟ್ ಆಫ್ ದ ಮೆಡಿಸಿನ್ಸು ನೀವು ತಗೊಂಡ್ರೆ ಅದಲ್ಲಿ ಉಳ್ಕೊಂಡಿರೋ ಮೆಡಿಸಿನ್ಸ್ ಇರುತ್ತಲ್ಲ, ತಗೊಂಡ್ರೆ ಎಲ್ಲಾನು ಬಳಕೆ ಆಗಲ್ಲ ಬಾಡಿಗೆ. ಕೆಲವೊಂದು ಉಳ್ಕೊಂಡ್ಬಿಡುತ್ತೆ, ಕೆಲವು
ಅದು ಮೆಡಿಸಿನ್ಸು ಏನಂತಾರೆ ಮೆಟಬಲೈಸ್ ಆಗುತ್ತೆ ಅಂತಾರೆ. ಅಂದ್ರೆ ಒಳಗಡೆ ಹೋಗ್ಬಿಟ್ಟು ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಅದನ್ನ ಮಾಡ್ತಾರೆ. ಅದು ಎಲ್ಲಾನು ಬಾಡಿ ಅದನ್ನ ಯೂಸ್ ಮಾಡಲ್ಲ, ಕೆಲವೊಂದು ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ, ಅದನ್ನ ಕಿಡ್ನಿನೇ ತೆಗಿಯೋದು. ಆಮೇಲೆ ಈ ಮೆಡಿಸಿನ್ಸ್ ಅದನ್ನು ಹೋಗ್ಬಿಟ್ಟು ವೇಸ್ಟ್ ಆಗುತ್ತೆ ಬಾಡಿಲೂ ತಗೊಂತಿರಲ್ಲ, ಅದ್ರ ಎಫೆಕ್ಟ್ ಆದ್ಮೇಲೆ ಅದು ಅದು ಒಂದು ವೇಸ್ಟ್ ತರನೇ ಆಗ್ಬಿಡುತ್ತೆ. ಆ ವೇಸ್ಟನ್ನು ನೀವು ಒಂದೊಂದ್ಸಲ ಬಾಡಿಗೆ ಸೈಡ್ ಎಫೆಕ್ಟ್ ಕೊಡುತ್ತೆ. ಸೊ ಯಾವ್ದು ಯೂಸ್ ಆಗಿಲ್ವೋ ಮತ್ತೆ ಯೂಸ್ ಆಗಿರೋ ವೇಸ್ಟ್ ಇದೆಲ್ಲ ಅದು ಕಿಡ್ನಿಗೆ ಬಾಡಿ ಸೈಡ್ ಎಫೆಕ್ಟ್ ಕೊಡುತ್ತೆ. ಸೊ ಅದನ್ನು ಕಿಡ್ನಿ ತೆಗಿಯೋದ್ರಿಂದ ನೀವು ಕಿಡ್ನಿ ಕೆಡ್ತಾ ಬಂದ್ರೆ ಅದು ಬಾಡಿಲಿ ಸೇರಿಕೊಂಡು ಮತ್ತೆ ಅದು ಕಿಡ್ನಿಗೆ ಎಫೆಕ್ಟ್ ಕೊಡುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಕೊಡುತ್ತೆ, ಬೇರೆ ಅಂಗಗಳ ಮೇಲೆ ಎಫೆಕ್ಟ್ ಕೊಡುತ್ತೆ. ಒಂದು ತಿಳ್ಕೊಬೇಕು, ಮೆಡಿಸನ್ ತಗೊಳ್ಳೋದ್ರಿಂದ ಬರೀ ಕಿಡ್ನಿ ಮೇಲೆ ಅಲ್ಲ, ಕಿಡ್ನಿ ಕೆಟ್ಟೋದ್ರೆ ಆ ಮೆಡಿಸಿನ್ಸ್ ಬೇರೆ ಅಂಗಗಳಿಗೂ ಎಫೆಕ್ಟ್ ಆಗುತ್ತೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಓಕೆ ಸರ್, ರೀಸೆಂಟ್ ಆಗಿ ನನ್ನ ಒಬ್ರು ಕೊಲ್ಲಿಗಿಗೆ ಕಿಡ್ನಿ ಸ್ಟೋನ್ಸ್ ಆಗಿತ್ತು. ಸೊ ಅವ್ರ ಅಂದ್ರೆ 2 mm 3 mm ಅಂತ ಹೇಳಿದ್ರಂತೆ ಡಾಕ್ಟ್ರು. ಸೊ ಅವ್ರೇನ್ ಮಾಡಿದ್ರು, ಮನೆಗೆ ಹೋಗ್ಬಿಟ್ಟು ಅವರೇ ಮೆಡಿಸಿನ್ ಮಾಡ್ಕೊಂಡ್ರು. ಸೊ ಅದು ಅವರಿಗೆ ಲೈಕ್ ನೆಗೆಟಿವ್ ಆಗಿ ಅವ್ರ ಬಾಡಿಗೆ ಇಂಪ್ಯಾಕ್ಟ್ ಆಯ್ತು. ಸೊ ಈ ರೀತಿ ಎಳ್ನೀರ್ ಕುಡಿಯೋದು, ಅವರೇ ಮೆಡಿಕೇಶನ್ ನ ಮಾಡ್ಕೊಳ್ಳೋದು, ಡಾಕ್ಟರ್ನ ಸಂಪರ್ಕ ಮಾಡದೆ, ಇದು ಎಷ್ಟು ಡೇಂಜರ್ ಸರ್? ಅಗೇನ್ ಸ್ಟೋನ್ ಅಲ್ಲಿ ಒಂದೇನಂದ್ರೆ ಅಡ್ವಾಂಟೇಜು, ನಿಮ್ಗೆ ಪೇಯ್ನ್ ಬರುತ್ತೆ. ಅದೊಂದು ಕಾಯಿಲೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಇದ್ರೆ ಪೇಯ್ನ್ ಬರುತ್ತೆ. ಸೊ ಪೇಯ್ನ್ ನಿಮ್ಗೆ ಸ್ಟೋನ್ ಗೊತ್ತಾಗ್ಬಿಡುತ್ತೆ ಬೇಗಲಿ ಒಳಗಡೆ ಇದ್ರೆ. ಇವಾಗ ಶುಗರ್ BP ಅಥವಾ ಮೆಡಿಸಿನ್ಸ್ ತೊಗೊಂಡ್ರೆ ಕಿಡ್ನಿ ಮೇಲೆ ಎಫೆಕ್ಟ್ ಬಂದರೆ ಏನು ಸಿಂಪ್ಟಮ್ಸ್ ಬರಲ್ಲ. ಅದೇ ನೀವು ಸ್ಟೋನ್ ಇದ್ರೆ ಯೂಶಲಿ 80% ಟೈಮ್ಸ್ ಪೇಯ್ನ್ ಬಂದ್ಬಿಡುತ್ತೆ. ಹೋಗಿ ನೀವು ಡಾಕ್ಟರ್ ಕಂಡುಹಿಡಿ ಆಮೇಲೆ ಕನ್ಸಲ್ಟ್ ಮಾಡ್ಬೋದು. ಬಟ್ ಈ ಸೆಲ್ಫ್ ಮೆಡಿಕೇಶನ್ ಇದೆಲ್ಲ, ಈ 2 to 3 mm ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರಬೇಕು ಈ ಸ್ಟೋನು ಬರೋಕ್ಕೆ ಕಾರಣ ಎಂತಿರಬೇಕು. ಅಗೇನ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಎಷ್ಟೋ ನಾವು ಸೈನ್ಸಲ್ಲಿ ಮುಂದುವರೆದ್ರು ಎಷ್ಟೋ ಜನಕ್ಕೆ ಇದು ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಸ್ಟೋನ್ ಕೆಲವೊಂದು ಜೀನ್ಸಲ್ಲಿ ಬರುತ್ತೆ, ಕೆಲವರಿಗೆ ಜೀನ್ಸಲ್ಲಿ ಪ್ರಾಬ್ಲಮ್ ಇದ್ರಲ್ಲಿ ಬರುತ್ತೆ, ಕೆಲವೊಂದು ಸತಿ ಡಯಟಲ್ಲಿ ಬರುತ್ತೆ, ಕೆಲವೊಂದು ಸತಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಎಸ್ಪೆಷಲಿ ನೀರು ಜಾಸ್ತಿ ಕುಡಿಲಿಲ್ಲ ಅಂತ ಬರುತ್ತೆ. ಬಟ್ ಇವೆಲ್ಲ 100% ಅಂತಲ್ಲ, ಎಲ್ಲರಿಗೂ ಬರೋ. ಇವಾಗ ನೀವು ನಿಮ್ಮ ಗ್ಯಾಂಗಲ್ಲಿ ಒಂದು 10 ಜನ ಇದ್ದಾರೆ ಅನ್ಕೊಳ್ಳಿ, ಅದ್ರಲ್ಲಿ 10 ಜನನೂ ನೀರು ಕುಡಿಲಿಲ್ಲ ಅಂತ 10 ಜನಕ್ಕೂ ಕಲ್ ಬರಲ್ಲ, ಎಲ್ಲೋ ಒಬ್ರಿಗಿಬ್ಬರು ಬರುತ್ತೆ. ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬೇರೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸೊ ಸ್ಟೋನು ನಿಮಗೆ ಕ್ಲಿಯರ್ ಕಟ್ ಕಾರಣ ಇಲ್ಲ ಅಂದರೂ ಕೆಲವೊಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇದೆ. ನಾನು ಹೇಳಿದಲ್ಲ ಡಯಟಲ್ಲಿ, ಫಾರ್ ಎಕ್ಸಾಂಪಲ್ ಡಯಟಲ್ಲಿ ಜಾಸ್ತಿ ಉಪ್ಪು ತಿಂದರೆ, ಅಥವಾ ಕೆಲವೊಂದು ವೆಜಿಟೇಬಲ್ಸ್ ಇದೆ, ಸೊ ಅಥವಾ ನೀರು ಕಡಿಮೆ ಕುಡಿದ್ರೆ, ಅಥವಾ ನಾನ್ ವೆಜ್ ಸ್ಪೆಷಲಿ ರೆಡ್ ಮೀ ಇದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಅಂತ ಹೇಳ್ತಾರೆ, ಅವೆಲ್ಲ ತಿಂದರೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಅದು ಬರುತ್ತೆ ಅನ್ನೋಕ್ಕಿಂತ ಒಂದ್ಸತಿ ಬಂದ ಮೇಲೆ ಅದನ್ನು ತಿನ್ನೋದು ಕಡಿಮೆ ಮಾಡಬೇಕು. ಓಕೆ, ಸೊ ಬಂದ ಮೇಲೆ ಸ್ಟೋನು ಅದನ್ನು ಜಾಸ್ತಿ ದೊಡ್ಡದು ಮಾಡಬಾರ್ದು, ಅಥವಾ ಅಂದರೆ ಅವಾಗ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು. ಸೊ ನೀರು ಜಾಸ್ತಿ ಕುಡಿಬೇಕು, ಉಪ್ಪು ಕಡಿಮೆ ತಿನ್ನಬೇಕು, ಕೆಲವೊಂದೆಲ್ಲ ತರಕಾರಿ ತಿನ್ನಬಾರ್ದು, ನಾನ್ ವೆಜ್ ಕಡಿಮೆ ತಿನ್ನಬೇಕು. ಬಟ್ ಇವೆಲ್ಲ ಸ್ಟೋನ್ ಫಾರ್ಮ್ ಆಗುತ್ತೆ, ಇನ್ನೂ ಅಷ್ಟು ಲಿಟ್ರೇಚರ್ ಕ್ಲಿಯರ್ ಇಲ್ಲ. ಕೆಲವೊಂದು ಜೀನ್ಸಿಂದ ಡೆಫಿನೆಟ್ ಬರುತ್ತೆ. ಸೊ ನಿಮ್ಮ ಪ್ರಶ್ನೆ ಸೆಲ್ಫ್ ಮೆಡಿಕೇಶನ್ ಕೇಳಿದ್ರೆ, ಸ್ಟೋನ್ಗೆ ಮಾತ್ರೆಗಳು ಇಲ್ವೇ ಇಲ್ಲ. ನಿಮ್ಗೆ ಗೊತ್ತಿರಬೇಕು, ದಿಸ್ ಇಸ್ ನೋ ಮೆಡಿಸಿನ್ ಫಾರ್ ಇದು ಸ್ಟೋನ್ಗೆ. ಯಾವ ಮಾತ್ರೆ ಕೊಟ್ಟರು ಅದೇನು ಕರಗಲ್ಲ. ಮತ್ತೆ ಅದನ್ನ ಹೇಗೆ ಆಚೆ ತೆಗೆಯೋದು? ಅದು ತೆಗಿಬೇಕಂದ್ರೆ ಅದು ಯೂಶಲಿ ನೀರು ಚೆನ್ನಾಗಿ ಕುಡಿದ್ರೆ ಅದು ಫ್ಲೋ ಬಂದ್ಬಿಡುತ್ತೆ ಒಂದ್ಸತಿ. ಓಕೆ, ಒಂದ್ಸತಿ ಏನಾದ್ರು ದೊಡ್ಡದಾಗ್ಬಿಟ್ರೆ ಅದನ್ನ ಆಪರೇಷನ್ ತೆಗಿಲೇಬೇಕು. ಸರ್, ಅದರಿಂದ ಏನಾದ್ರು ಕಿಡ್ನಿ ಫೇಲ್ಯೂರ್ ಆಗುವಂತಹ ರಿಸ್ಕ್ ಇದೆಯಾ ಹಾಗೆ ಬಿಟ್ಕೊಂಡ್ರೆ? ಹೌದು, ಅದಕ್ಕೆ ನಾವು ಹೇಳ್ತೀವಿ, ಯಾರಿಗೆ ಸ್ಟೋನ್ ಇದೆಯೋ ಅವಾಗ ಸ್ಕ್ಯಾನ್ ಮಾಡಿಸ್ಕೋಬೇಕು, ಅವಾಗ ಕಿಡ್ನಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಅದೇ ಹೇಳಿದ್ನಲ್ಲ, ಸ್ಟೋನ್ ಎಷ್ಟಿದೆ, 1, 2, 3, 4 2 ಕಡೆನೂ ಇದೆಯಾ, ಎಲ್ಲಿದೆ ಸ್ಟೋನು, ಕಿಡ್ನಿಲಿ ಇದೆಯಾ, ಯುರೇಟ್ ಅಂದ್ರೆ ಕಿಡ್ನಿಯಿಂದ ಒಂದು ಪೈಪ್ ಬರುತ್ತೆ ಯುರೇಟರ್ ಅಂತ, ಸೊ ಅಂತ ಕಡೆ ಇದೆ ಎಲ್ಲಿ ಅಂತ. ಯಾಕಂದ್ರೆ ಯುರೇಟರ್ ಇದ್ರೆ ನೋವು ಬರುತ್ತೆ, ಬ್ಲಾಕು ಆಗ್ಬಿಡುತ್ತೆ, ಅವಾಗ ಬೇಗ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಅದೇ ನಿಮ್ಮ ಕಿಡ್ನಿಲಿ ಲೋವರ್ ಪೋಲ್ ಅಪ್ಪರ್ ಪೋಲ್ ಅಂತ ಇರುತ್ತೆ, ಅಲ್ಲಿ 1, 2 ಸ್ಟೋನ್ ಇದ್ರೆ ಯೂಶಲಿ ಏನು ಆಗಲ್ಲ. ನೀವು ಚೆನ್ನಾಗಿ ಡಯಟ್ ಫಾಲೋ ಮಾಡ್ಕೊಂಡು ನೀರು ಚೆನ್ನಾಗಿ ಕುಡ್ಕೊಂಡಿದ್ರೆ ದೆನ್ ನೋ ಪ್ರಾಬ್ಲಮ್. ಅವಾಗ ಒಂದು 6 ತಿಂಗಳು 1 ವರ್ಷಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡ್ಕೊಂಡಿದ್ರೆ ಅದು ಹೊಟ್ಟೋಗಿದೆಯಾ ಅಲ್ಲೋ ಗೊತ್ತಾಗುತ್ತೆ. ಅಥವಾ ಏನೇನು ಕೆಳಗಡೆ ಬಂದಿದ್ರೆ ಅದನ್ನು ಡಾಕ್ಟರ್ ತೆಗೆದು ಬಿಡ್ತಾರೆ, ಇದು ಸರ್ಜರಿ ಮಾಡಬೇಕಾಗುತ್ತೆ. ಬಟ್ ಯೂಶಲಿ ಯಾವುದು ಮೆಡಿಸಿನ್ಸ್ ಇಲ್ಲ. ಈ ಆಯುರ್ವೇದಿಕಲ್ಲಿ ಬರುತ್ತೆ ಹೇಳ್ತಾರೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ, ಬಟ್ ಅವೆಲ್ಲ ಪ್ರೂವನ್ ಇಲ್ಲ, ಲಿಟ್ರೇಚರ್ ಸೈನ್ಸ್ ಇನ್ನೂ ಪ್ರೂವ್ ಮಾಡಿಲ್ಲ ಅವೆಲ್ಲ ಹೆಲ್ಪ್ ಮಾಡುತ್ತೆ ಅಂತ. ಸರ್, ನಮ್ಮ ಜೆನ್ಜಿ ವರ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಅಂತ ಹೇಳ್ತಾರೆ. ಸೊ ಕಿಡ್ನಿ ವಿಚಾರದಲ್ಲಿ ಏನೆಲ್ಲ ರೆಡ್ ಫ್ಲಾಗ್ ಇದೆ ಸರ್? ಫಸ್ಟ್ ನೀವು ಈ ಮಾಡರ್ನ್ ಕಾಯಿಲೆಗಳಿದೆಲ್ಲ BP ಶುಗರ್ ಬರ್ದಿರಂಗೆ ನೋಡ್ಕೋಬೇಕು. ಅದು ನಿಮ್ಮ ಕೈಲಿದೆ. ನಾವು ಅನ್ಕೊಂತೀವಿ BP ಶುಗರ್ ಎಲ್ಲಿಂದಾನೂ ಬರುತ್ತೆ, ಗಾಳಿಯಿಂದ ಬರುತ್ತೆ, ಅಥವಾ ದೇವರೆಲ್ಲೋ ಕೊಡ್ತಾನೆ ಯಾರೋ ಅಂತ. ಎಲ್ಲಿಂದನೂ ಬರಲ್ಲ, ನಿಮ್ಮ ಕೈಲೇ ಇರೋದು ಅದು. ಅದು ಬರೋದು ಅವಾಯ್ಡ್ ಮಾಡಿ. ಹೆಂಗೆ? ಒಳ್ಳೆ ಊಟ ಮಾಡಿ, ಮನೇಲಿ ಊಟ ಮಾಡಿ. ಯಾವಾಗ ಒಂದ್ಸತಿ ಓಕೆ ಪಾರ್ಟಿಗೆ ಹೋಗ್ತೀನಿ, ಮನೇಲಿ ಊಟ ಮಾಡಿ, ಹೆಲ್ದಿ ಫುಡ್ ಊಟ ಮಾಡಿ, ಹೆಲ್ದಿ ಫುಡ್ ತಿನ್ನಿ. ಈಗ ಡಯಟಿಷಿಯನ್ ಹತ್ರ ಹೋಗ್ಬೇಕಾಗಿಲ್ಲ ನಿಮಗೆ. ಯೂಟ್ಯೂಬಲ್ಲೂ ಇವಾಗ ನೀವು ತಾವು ಹೆಂಗೆ ಸರ್ವಿಸ್ ಕೊಡ್ತಾ ಇರೋ ಹಂಗೆ ಯೂಟ್ಯೂಬಲ್ಲೂ ಒಳ್ಳೊಳ್ಳೆ ಪಾಡ್ಕಾಸ್ಟ್ ಇದೆ ನಿಮಗೆ, ಡಯಟ್ ಏನು ಮಾಡಿದ್ರೆ ಅಂತ. ಅದನ್ನ ನೋಡ್ಬಿಟ್ಟು ಶುಗರ್ BP 100% ಪ್ರಿವೆಂಟಬಲ್.
ನೀವು ಕರೆಕ್ಟ್ ಡಯಟ್ ಫಾಲೋ ಮಾಡಿ, ಎಕ್ಸಸೈಸ್ ಮಾಡಿ, ನಿದ್ದೆ ಮಾಡಿ, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಿದ್ರೆ 100% ಪ್ರಿವೆಂಟ್ ಮಾಡ್ಬೋದು. ಎಲ್ಲೋ ಕೆಲವೊಂದು ಕಾಯಿಲೆ, ಕೆಲವೊಂದ್ಸತಿ ಬಿ ಪಿ ಶುಗರು ಫ್ಯಾಮಿಲಿಯಿಂದ ಬರುತ್ತೆ, ಹೌದು. ಜೀನ್ಸ್ ಇಂದಾನು ಬರುತ್ತೆ, ಫ್ಯಾಮಿಲಿಯಿಂದಾನು ಬರುತ್ತೆ, ಸ್ಟ್ರೆಸ್ ಇಂದಾನು ಬರುತ್ತೆ. ಸೊ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪ್ರಿವೆಂಟಬಲ್. ಸೊ ಫಸ್ಟ್ ಅದು ಬರ್ದರಂಗೆ ನೋಡ್ಕೊಂಡ್ರೆ ಕಿಡ್ನಿ ಕಾಯಿಲೆನೇ ಬರಲ್ಲ. ಸೊ ಅದನ್ನ ರೆಡ್ ಫ್ಲಾಗ್ ಅಂತ ನನ್ ಕೇಳಿದ ರೆಡ್ ಫ್ಲಾಗ್ ಅದೇ, ಬಿ ಪಿ ಶುಗರ್ ಬರ್ದರಂಗೆ ನೋಡ್ಕೊಳ್ಳಿ. ಅದ್ ಬಂದ್ರೆ ಅದು ರೆಡ್ ಫ್ಲಾಗ್. ಅದು ಸರ್, ಇವಾಗ ಬಿ ಪಿ ಶುಗರ್ ಬಂದವ್ರು ಎಲ್ಲರಿಗೂ ಈ ಕಿಡ್ನಿ ಸಮಸ್ಯೆ ಎಲ್ಲರಿಗೂ ಬರಲ್ಲ. ಅದರಲ್ಲಿ ಲಿಟ್ರೇಚರ್ ಹೇಳಿದ್ರೆ ಒಂದು 30% 23 ಜನಕ್ಕೆ ಬರುತ್ತೆ. ಅದು ಯಾರಿಗೆ ಅಂತ ಕಂಟ್ರೋಲ್ ಇಲ್ಲದೆ ಇರೋರಿಗೆ. ಕಂಟ್ರೋಲ್ ಇಲ್ಲ, ಮಾತ್ರೆಗಳು ತಗೊಳ್ಳಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ, ಸ್ಟ್ರೆಸ್ ತುಂಬಾ ಸ್ಟ್ರೆಸ್ಫುಲ್ಲು, ಆ ಥರವ್ರಿಗೆ ಕಿಡ್ನಿ ಕಾಯಿಲೆ ಬರುತ್ತೆ. ಸೊ ಒಂದು ಎಲ್ಲರಿಗೂ ಬರಲ್ಲ 30-40%. 30-40% ಇಸ್ ಆಲ್ಸೋ ಗುಡ್ ನಂಬರ್. 100ಕ್ಕೆ 30 ಜನಕ್ಕೆ ಬರುತ್ತೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ನಂಬರ್. ಸೊ ಅದಕ್ಕೆ ಇವಾಗ ನಾವು 5 ಜನ ಇಲ್ಲಿ ಕೂತಿದ್ದೀವಿ, ನಾವು ನಮ್ಮಲ್ಲಿ ಇಬ್ಬರಿಗೆ ಬರ್ಬೋದು ಅಲ್ವಾ? ಸೊ ಅದಕ್ಕೆ ನಾವು ಬೆಟರ್ ಅಂದ್ರೆ ನನಗೆ ಬರಲ್ಲ, ನಾವು ಕೂತ್ಕೊಂಡಿದ್ರೆ ಆಗಲ್ಲ. ಎಲ್ಲರೂ ಹೋಗಿ ಟೆಸ್ಟ್ ಒಂದ್ಸತಿ, ಬಿ ಪಿ ಶುಗರ್ ಇದ್ರೆ ಒಂದ್ಸತಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಹಂಗೆ 40-50 ವರ್ಷದ ಮೇಲೆ ಆದ್ರೆ ಒಂದ್ಸತಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸಿಂಪಲ್ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ಕೊಂಡ್ಬಿಟ್ರೆ ಬರೋದಿಲ್ಲ. ಸೊ ರೆಡ್ ಫ್ಲಾಗ್ ಅಂತ ಅದೇ, ಈ ಕಾಯಿಲೆ ಬಂದ್ರೆ ಅದು ರೆಡ್ ಫ್ಲಾಗ್, ಕಾಯಿಲೆ ಬರ್ಲಿಲ್ಲ ಅಂದ್ರೆ ರೆಡ್ ಫ್ಲಾಗ್ ಇಲ್ಲ. ಸರ್, ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇದೇ ವಿಷಯಕ್ಕೆ. ಆರೋಗ್ಯವಾಗಿದ್ದೀವಿ ನಾವು, ನನಗೇನೂ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಒಂದಷ್ಟು ಕಿಡ್ನಿ ಸಮಸ್ಯೆ ಬರ್ತಾ ಇದೆ. ಬಟ್ ಅದೇ ರೀತಿ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇದೆ. ನನ್ನ ಅಪೋಸಿಟ್ ಯಾರೋ ಇರ್ತಾರೆ, ಅವರು ನನ್ನ ಏಜೇ ಇರ್ತಾರೆ, ಬಟ್ ಅವ್ರು ಚೆನ್ನಾಗಿದ್ದಾರೆ. ಸೊ ಇಲ್ಲಿ ನನಗೇನು ಪ್ರಾಬ್ಲಮ್ ಆಗಿರ್ಬೋದು, ಅವ್ರಿಗೇನು ಪ್ರಾಬ್ಲಮ್ ಆಗಿರ್ಬೋದು. ಅಂದ್ರೆ ನಿಮ್ಗೆ ಅನ್ಸುತ್ತೆ ನೀವು ಆರೋಗ್ಯವಾಗಿದ್ದೀರಾ, ಸರ್ ಬಟ್ ಯು ಫೀಲ್ ನೀವು ಆರೋಗ್ಯವಾಗಿದ್ದೀನಿ, ಬಟ್ ನಿಮ್ಗೆ ಅದು ಕಿಡ್ನಿ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ ನನಗೆ. ಅದಕ್ಕೆ ಕಾರಣ ಅದೇ ಹೇಳ್ದಂಗೆ ಕೆಲವೊಂದು, ಇವಾಗ ಫಾರ್ ಎಕ್ಸಾಂಪಲ್ ಜೀನ್ಸ್ ಅಲ್ಲಿ ಇರ್ಬೋದು, ಅಥವಾ ಯಾವಾಗೋ ಇನ್ಫೆಕ್ಷನ್ ಆಗಿರುತ್ತೆ, ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗಿರಲ್ಲ. ಮೂರನೇದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತಾರೆ. ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಗೇನ್ ಲೈಫ್ ಸ್ಟೈಲ್ ರಿಲೇಟೆಡ್. ಈ ಎಸ್ಪೆಷಲಿ SLE ಅಂತ ಒಂದು ಕಾಯಿಲೆ ಇದೆ, ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಿಸ್ ಅಂತ. ಅದೇನಂದ್ರೆ ನಿಮ್ಮ ಬಾಡಿನೇ ನಿಮ್ಗೆ ರೆಕಗ್ನೈಸ್ ಮಾಡಲ್ಲ. ನಿಮ್ಮಲ್ಲಿ WBC ಇದೆಲ್ಲ, ಅದೇನ್ ಕೆಲಸ, ಇನ್ಫೆಕ್ಷನ್ ಫೈಟ್ ಮಾಡಬೇಕು. ನಿಮ್ಮಲ್ಲಿ ಬ್ಯಾಕ್ಟೀರಿಯಾ ಒಳಗೆ ಹೋದ್ರೆ, ವೈರಸ್ ಹೋದ್ರೆ ಅದನ್ನ ತಡೆಯುತ್ತೆ. ಬಟ್ ಅದು ನಿಮ್ಮ ಈ WBC ಏನ್ ಮಾಡುತ್ತಂದ್ರೆ, ಓ ನಾನು ಪಲ್ಲವಿದು, ನನ್ನ ಪಲ್ಲವಿ ಅಲ್ಲೇ ಅಲ್ಲ ನಾನು ಅಂದ್ಬಿಟ್ಟು ಅದು ನಿಮ್ಗೆ ಅಟ್ಯಾಕ್ ಮಾಡುತ್ತೆ. ಅದನ್ನ ನಮ್ದಲ್ಲ, ಇದು ಬೇರೆ ಯಾವ್ದು ದೇಹದಲ್ಲಿ ಬಂದ್ಬಿಟ್ಟಿದೀನಿ ಅಂತ ನಿಮ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಅದು ಕಾರಣ, ಅದು ಲೈಫ್ ಸ್ಟೈಲ್ ರಿಲೇಟೆಡ್. ಈಗ ನಾವು ಊಟ ಮಾಡೋದು, ನಮ್ಮ ಜೀವನ ಹೆಂಗಿದೆ ಅದಾದ. ಬಟ್ ಕೆಲವೊಂದು ಕಾರಣ ಅದೂ ಜೀನ್ಸ್ ಅಲ್ಲಿ ಇದೆ, ಇನ್ನ ಕೆಲವೊಂದು ಕಂಡುಹಿಡಿಯಕ್ಕೆ ಆಗಿಲ್ಲ ಏನಕ್ಕೆ ಅಂತ. ಇದು ಒಂದು ಕಾಯಿಲೆಗಳು ಎಸ್ಪೆಷಲಿ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಕಾಯಿಲೆಗಳು ಬರುತ್ತೆ, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ. ಅಥವಾ ನಿಮ್ ಜೀನ್ಸ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಎಲ್ಲೋ ಚಿಕ್ಕಂದಲ್ಲಿ ಏನೋ ಇನ್ಫೆಕ್ಷನ್ ಆಗಿರುತ್ತೆ. ಇವುಗಳು ಆದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಬಿ ಪಿ ಶುಗರ್ ಇಲ್ಲ ಅಂದ್ರೂ ಒಳಗಡೆ ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ, ನೀವು ನೋಡ್ಕೊಂಡಿರಲ್ಲ, ಆಮೇಲಿಂದ ಅದು ಶುರು ಆಗುತ್ತೆ. ಸೊ ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಸರ್, ನಾನು ಅದು ಎಕ್ಸಾಂಪಲ್ ಕೊಟ್ನಲ್ಲ, ಅದರಲ್ಲಿ ಇನ್ನೊಂದು ವಿಷಯ. ಸೊ ನನ್ನ ಅಪೋಸಿಟ್ ಒಬ್ರು ಇರ್ತಾರೆ, ಅವರು ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಗಳಿರ್ತಾರೆ, ಮಾಡ್ತಾ ಇರ್ತಾರೆ, ಬಟ್ ಆದ್ರೂ ಅವ್ರು ಚೆನ್ನಾಗಿರ್ತಾರೆ. ಅವ್ರೇನೋ ಒಂದು ಟೆಸ್ಟ್ಗಳು ಮಾಡ್ಸಿರ್ತಾರೆ, ಅವ್ರಿಗೆ ಪಾಸಿಟಿವ್ ರಿಸಲ್ಟೇ ಬಂದಿರುತ್ತೆ. ಸರ್, ಇದು ಹೇಗೆ? ಅದು ನೀವು ಹಂಗೆ ಹೇಳಕ್ಕಾಗಲ್ಲ. ಒಂದ್ಸತಿ ಒಂದ್ಸತಿ ನನ್ನ ಮುಂದೆ ಬಂದಿದ್ದಾರೆ, ಇವತ್ತು ಇವ್ರು ಕುಡಿತಿದ್ದಾರೆ, ಡ್ರಿಂಕ್ಸ್ ಮಾಡ್ತಾ ಇದಾರೆ, ಸ್ಮೋಕ್ ಮಾಡ್ತಾ ಇದಾರೆ, ಬಟ್ ಇವತ್ತು ಚೆನ್ನಾಗಿದ್ದಾರೆ. ಬಟ್ ನೀವು ಅವ್ರಿಗೆ ಇನ್ನೊಂದು 2 ವರ್ಷ ಬಿಟ್ಟು ನೋಡಿದ್ರ, ನಿಮಗೆ ಹೋಗಿ 2 ವರ್ಷ ಬಿಟ್ಟು ಕೇಳಿ ಅವ್ರಿಗೆ. ಈಗೇನೋ ಇರ್ಬೋದು ಅವ್ರು ಚೆನ್ನಾಗಿ ಅಂತ, ಅವ್ರಿಗೆ 2 ವರ್ಷ ಬಿಟ್ಟು ಕೇಳಿ ನೀವು ಚೆನ್ನಾಗಿದ್ದೀರಾ ಅಂತ. ಅವಾಗ ಹೇಳ್ತೀವಿ, ಇಲ್ಲ ಪಲ್ಲವಿ ಅವರೇ, ನಿಮ್ ಮಾತು ಕೇಳಿದ್ರೆ ಚೆನ್ನಾಗಿ, ಬಿ ಪಿ ಶುಗರ್ ಎಲ್ಲ ಬಂದ್ಬಿಟ್ಟಿದೆ ನಂಗೆ ಅಂತ ಹೇಳ್ತಾರೆ. ಸೊ ಅಟ್ ಎ ಟೈಮ್ ಇಲ್ದಿರ ಇರ್ಬೋದು. ಅದಕ್ಕೆ ನೀವು ಅಂದ್ರೆ ಇವತ್ತು ಸ್ಮೋಕ್ ಶುರು ಮಾಡಿದ್ರೆ ಇವತ್ತು ಬರಲ್ಲ ಕಾಯಿಲೆ, ನಿಮ್ಗೆ 5 ವರ್ಷ 10 ವರ್ಷ ಆದ್ಮೇಲೆ ಬರುತ್ತೆ. ಸೊ ಇವತ್ತು ನಿಮ್ಗೆ ಇವ್ರು ಅನ್ಸ್ಬೋದು, ನನ್ ಮುಂದೆ ನನಗೆ ಇಷ್ಟು ಕಾಯಿಲೆ ಇದೆ, ನಾನು ಎಷ್ಟು ಹೆಲ್ದಿ ಆಗಿದೆ, ಇಷ್ಟು ಕಾಯಿಲೆ ಇದೆ, ಇವರು ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ ಮಾಡ್ತಾರೆ, ಇವ್ರಿಗೇನು ಕಾಯಿಲೆ ಇಲ್ಲ ಅಂತಲ್ಲ. ಕಾಯಿಲೆ ಬರುತ್ತೆ, ಈಗಿಲ್ಲ ಅಷ್ಟೇ, ಮುಂದೆ ಬಂದೇ ಬರುತ್ತೆ ಅವ್ರಿಗೆ. ಸೊ ದಟ್ ಯು ಟು ಲಾಂಜಿಟ್ಯೂಡಲ್ ಫಾಲೋ ಅಂತಾರೆ ಅದನ್ನ. ನಿಮಗೆ ಕಾಣಿಸ್ತಿದೆ ಓಕೆ ಇಲ್ಲ ಅಂತ, ಬಟ್ ಅವ್ರಿಗೆ ಬಂದೇ ಬರುತ್ತೆ. ವೆರಿ ಹೈಯೆಸ್ಟ್ ಕ್ಯಾಂಡಿಡೇಟ್ಸ್ ಅವರೆಲ್ಲ. ಸೊ ಇದಕ್ಕೆಲ್ಲ ಸೈನ್ಸ್ ಬ್ಯಾಕಪ್ ಇದೆ. ಇದೆಲ್ಲ ನಾವು ಊಹಿಸ್ಕೊಳ್ಳೋದು ಅಂತಲ್ಲ, ಸೈನ್ಸ್ ಬ್ಯಾಕಪ್ ಇದೆ. ಸ್ಮೋಕ್ ಮಾಡಿದ್ರೆ, ಬಿ ಪಿ ಶುಗರ್ ಬಂದ್ರೆ, ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ, ಇವೆಲ್ಲ ವಿಲ್ ಅಫೆಕ್ಟ್ ಕಿಡ್ನಿ. ಈಗಿಲ್ದೇ ಇರ್ಬೋದು, ಬಟ್ ದೇರ್ ಆರ್ ಹೈ ರಿಸ್ಕ್ ಕ್ಯಾಂಡಿಡೇಟ್ಸ್. ಸರ್, ಇವಾಗ 2ನೇ ಹಂತದಲ್ಲಿ ನನಗೆ ಕಿಡ್ನಿ ಸಮಸ್ಯೆ ಇದೆ. ಸೊ ಅದು ಇನ್ನೇನು 3ನೇ ಹಂತಕ್ಕೆ ಹೋಗಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ನಾನು ಆ ಟೈಮ್ ನಲ್ಲಿ ನಿಮ್ಮನ್ನ ಬಂದು ಸಂಪರ್ಕ ಮಾಡ್ತೀನಿ. ಸೊ ಆಗ ನನಗೆ ಕ್ಯೂರ್ ಆಗುವಂತಹ ಚಾನ್ಸಸ್ ಇದೆಯಾ? ಅದೇ ಹೇಳಿದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಮಾಡ್ಬೋದು, ಚಾನ್ಸಸ್ ಇದೆ. ಬಟ್ ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಕಾಯಿಲೆಗಳೆಲ್ಲ ಮಾಡ್ಬೋದು. ಬಟ್ 2ನೇ ಸ್ಟೇಜ್ ಅಲ್ಲಿ ಇದೆ ಅನ್ಕೊಳ್ಳಿ, 3ನೇ ಸ್ಟೇಜ್ ಅಲ್ಲಿ, 4ನೇ ಸ್ಟೇಜ್, ಅವಲ್ಲಿ ಚಾನ್ಸಸ್ ವೆರಿ ಲೆಸ್, ಆಗೋದಿಲ್ಲ.
ಬಟ್ ಏನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಹ್ಮ್. 2ನೇ ಸ್ಟೇಜಿಂದ 3ನೇ ಸ್ಟೇಜ್, 3ನೇ ಸ್ಟೇಜಿಂದ 4ನೇ ಸ್ಟೇಜ್ ಹೋಗಕ್ಕೆ ನಾವು ಸ್ಲೋ ಮಾಡ್ಬೋದು. ಅಂದ್ರೆ ಮೆಡಿಸಿನ್ ಮುಖಾಂತರನೇ ಸ್ಲೋ ಸ್ಲೋ ಮಾಡ್ತೀವಿ. ಅಂದ್ರೆ ಇವಾಗ ಅಲ್ಟಿಮೇಟ್ಲಿ 5th ಸ್ಟೇಜ್ ಅಲ್ವಾ? ಹ್ಮ್. 5th ಸ್ಟೇಜಲ್ಲಿ ಹೋದ ಏನಾಗುತ್ತೆ, ನಾವು ಡಯಾಲಿಸಿಸ್ ಮಾಡಬೇಕು, ಅಥವಾ ಕಿಡ್ನಿ ಹ್ಮ್. ಚೇಂಜ್ ಮಾಡ್ಕೋಬೇಕು. ಆ ಸ್ಟೇಜ್ಗೆ ನಮಗೆ ಪ್ರೊಲಾಂಗ್ ಮಾಡಿದ್ರೆ ಏನಾಗುತ್ತೆ, ಏನು ಅಡ್ವಾಂಟೇಜ್ ಪ್ರೊಲಾಂಗ್ ಮಾಡೋದು ಅಂದ್ರೆ, ನೀವು ಮೆಡಿಸನ್ ಅಲ್ಲೇ ಸಾಕಷ್ಟು ವರ್ಷ ಕಳಿಬೋದು ನೀವು. ಹ್ಮ್. ಓಕೆ, ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸ್ವಲ್ಪ ರೆಸ್ಟ್ರಿಕ್ಷನ್ಸ್, ಫುಡ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗುತ್ತೆ, ಬಿ ಪಿ ಶುಗರ್ ಅದ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಇವಾಗ 2 to 3 ಹೋಗಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ವರ್ಷ ಆಗ್ಬೋದು ಅನ್ಕೊಳ್ಳಿ. ಮೆಡಿಸನ್ ತಗೊಂಡ್ರೆ ನಿಮಗೆ ಇನ್ನೊಂದು 50% ಎಕ್ಸ್ಟ್ರಾ ಟೈಮ್ ಸಿಗ್ಬೋದು, 4 ವರ್ಷ ಆಗ್ಬೋದು. ಸೊ ನಿಮ್ಗೆ 4 ವರ್ಷ ಗ್ಯಾಪ್, 2 years ಗ್ಯಾಪ್ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ. ಸೊ ಆ 2 years ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ, ಫ್ಯೂಚರ್ ಡಯಾಲಿಸಿಸ್ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಟೈಮ್ ಸಿಗುತ್ತೆ ನಿಮಗೆ. ಆಮೇಲೆ ಏನು ಹಣಕಾಸು ಬೇಕಂದ್ರೆ ಹಣಕಾಸು ಅರೇಂಜ್ ಮಾಡ್ಕೋಬೋದು. ಇನ್ನೊಂದೆಲ್ಲಕ್ಕಿಂತ ಅಂದ್ರೆ ಹೊಸ ಮೆಡಿಸಿನ್ಸ್ ಬರುತ್ತಾ ಇರ್ತಾರಲ್ಲ, ಸೊ ಯು ಕ್ಯಾನ್ ಆವಾಗ ಯೂಸ್ ಮಾಡ್ಕೋಬೋದು. ನಿಮಗೆ 3rd 4th ಸ್ಟೇಜಲ್ಲಿ ಬರ್ಸಿ ಏನೋ ಹೊಸ ಮೆಡಿಸಿನ್ ಬರ್ಬೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಟ್, ಪ್ರೊಲಾಂಗ್ ಮಾಡಿದ್ರೆ. ಅರ್ಥವಾಯ್ತಲ್ಲ ನಿಮಗೆ? ಸೊ ದಟ್ ನಮ್ಮ ಉದ್ದೇಶ ಏನಂದ್ರೆ, ಆ ಪ್ರೊಲಾಂಗ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಸಮಯ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ ಸಾಕಷ್ಟು ಮೆಡಿಸಿನ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡಿದ್ರೆ ನಿಮಗೆ ಬೇರೆ ಇದಕ್ಕೆ ಅವಕಾಶ ಸಿಗುತ್ತೆ. ನಿಮಗೆ ಏನಂದ್ರೆ ಹೇಳಿದ್ನಲ್ಲ, ಹೊಸ ಮೆಡಿಸಿನ್ ಏನಾರ ಬಂದ್ರೆ ಅದು ನೀವು ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಮುಂದೆ ಫ್ಯೂಚರ್ ರೆಡಿ ಮಾಡ್ಕೋಬೋದು, ಹಣಕಾಸು ರೆಡಿ ಮಾಡ್ಕೋಬೋದು. ಸೊ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಅದು ಆ ಒಂದು ಪ್ರಕ್ರಿಯೆ ನಡೆಯುತ್ತೆ ನಿಮ್ಗೆ ಈ ಸ್ಟೇಜಲ್ಲಿ, 2nd ಸ್ಟೇಜಿಂದ 5th ಸ್ಟೇಜ್ ತನಕ. ಸೊ ಕಿಡ್ನಿ ಬಂದ ತಕ್ಷಣ ಡಯಾಲಿಸಿಸ್ ಮಾಡಬೇಕು ಅಂತಾನಿಲ್ಲ. ಇವತ್ತು ಕಿಡ್ನಿ ಕಾಯಿಲೆ ಅಂದ್ಬಿಟ್ರೆ ಎಲ್ಲರೂ ಅದೇ ಅನ್ಕೊಂತಾರೆ, ಕಿಡ್ನಿ ಕಾಯಿಲೆ ಬಂದ್ರೆ ಆಗೋಯ್ತು ನನ್ನ ಜೀವನ. ಇಲ್ಲ, ಎಷ್ಟೋ ಜನ, ಸ್ಪೆಷಲಿ ನೀವು ನಾನು ಎಷ್ಟೇ ಆಗಲಿ ನಾನು ಕಂಟ್ರೋಲ್ ಮಾಡ್ಕೊತೀನಿ, ಡಯಟು, ಫಿಸಿಕಲ್ ಆಕ್ಟಿವಿಟಿ ಅಂದರೆ ನಿಮಗೆ ಫಸ್ಟ್ 2nd ಸ್ಟೇಜಿಂದ 5th ಸ್ಟೇಜಿಗೆ ಒಬ್ಬೊಬ್ರು ನಾವು ನೋಡಿದ್ದೀವಿ 5 ವರ್ಷ 10 ವರ್ಷನೂ ಮೇಂಟೈನ್ ಮಾಡ್ಬೋದು ಮೆಡಿಸಿನ್ ಅಲ್ಲಿ. ಬರೀ ಮೆಡಿಸಿನ್ ಅಲ್ಲೇ 10 ವರ್ಷ ಎಲ್ಲ ಕಾಯಿಲೆಗಳಲ್ಲ, ಕೆಲವೊಂದು. ಮತ್ತೆ ಅವ್ರ ಕೆಲವು ಇದೆ, ನಿಮ್ಮ ವಿಲ್ ಪವರ್ ಇರಬೇಕು. ನಾವು ಬರೀ ಮೆಡಿಸಿನ್ ಕೊಟ್ಟು ನೀವು ಮಾಲೆ ಪಾರ್ಟಿಗಳು ಮಾಡ್ಕೊಂತಿದ್ರೆ, ಸ್ಮೋಕ್ ಮಾಡ್ತಿದ್ರೆ ಆಗಲ್ಲ, ಆತರ ಆಗಲ್ಲ. ಸರ್, ಇವಾಗ ನೀವು ಕೊಡುವಂತಹ ಮೆಡಿಸಿನ್ ಅನ್ನೇ ನಾವು ತಗೊಂಡು, ನೀವ್ ಹೇಳಿದ್ರಿ 2 ವರ್ಷದಿಂದ 3 ವರ್ಷ ತನಕನೂ ಮಾಡ್ಕೊಬರ್ಬೋದು ಅಂತ. ಸೊ ಆ ಟೈಮಲ್ಲಿ ಆ ಮೆಡಿಸಿನ್ ಇಂದ ನಮ್ ಕಿಡ್ನಿಗಳಿಗೆ ಏನಾದ್ರು ಘಾಸಿ ಆಗುತ್ತಾ ಅಂತ? ಕೆಲವೊಂದು ಎಫೆಕ್ಟ್, ಸೈಡ್ ಎಫೆಕ್ಟ್ ಬರೋ ಅದಕ್ಕೆ ನಾವು ಹೇಳ್ತೀವಿ ಅವಾಗ ಬರ್ತಿರ್ಬೇಕು ಅಂತ. ಅವಾಗ ನಿಮ್ಮನ್ನ ಭೇಟಿ ಆಗ್ಬೇಕು. ಒಂದ್ಸರಿ ತಗೊಂಡ್ಬಿಟ್ರೆ ಆಮೇಲೆ 2 ವರ್ಷ ಬಿಟ್ಟು ಬಂದ್ರೆ ಆಗಲ್ಲ. ಒಂದ್ 3 ತಿಂಗಳು, 4 ತಿಂಗಳು, 6 ತಿಂಗಳು ಒಂದ್ಸತಿ ಬಂದು ತೋರಿಸ್ಕೊಂತ ಇರಬೇಕು. ಸೈಡ್ ಎಫೆಕ್ಟ್ ಏನಾನ ಆಗ್ತಿದ್ರೆ ಅವಾಗ ಅದನ್ನ ಚೇಂಜ್ ಮಾಡ್ತೀವಿ, ಡೋಸ್ ಅಡ್ಜಸ್ಟ್ ಮಾಡ್ತೀವಿ, ಬೇರೆ ಮೆಡಿಸಿನ್ ಹಾಕ್ತಿವಿ. ಸೊ ಫಾಲೋ ಅಪ್ ಅಲ್ಲಿ ಇರಲೇಬೇಕು. ಎಲ್ಲೆಷ್ಟೋ ಪೇಷಂಟ್ ಒಂದು ಮಾತ್ರೆ ಕೊಟ್ಬಿಟ್ಟಿದಾರೆ ಅಂತ 2 ವರ್ಷ ಬಿಟ್ಟು ಬರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಅದು 2ರಿಂದ 4ನೇ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಡೈರೆಕ್ಟ್ ಆಗಿ 4th ಸ್ಟೇಜ್. ಸರ್, ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಸರ್? ಹೌದು, ಜಂಪ್ ಆಗ್ಬಿಡುತ್ತೆ. ಅಂದ್ರೆ ಹೋಗುತ್ತೆ, ಬಟ್ ಫಾಸ್ಟ್ ಔಟ್ ಹೋಗುತ್ತೆ. ಲೈಕ್ ಇವಾಗ ನಾನು ನೀವು ಕೊಟ್ಟಿರುವಂತಹ ಟ್ಯಾಬ್ಲೆಟ್ಸ್ನೆಲ್ಲ ತಗೊಳ್ತಾ ಇದ್ದೀನಿ. ನಮ್ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ಟ್ಯಾಬ್ಲೆಟ್ ಖಾಲಿ ಆದ ತಕ್ಷಣ ಬಿಡು, ಇವಾಗ ಏನೋ ನಾನು ಸರಿ ಆಗ್ಬಿಟ್ಟಿದೀನಿ, ನೆಕ್ಸ್ಟ್ ಇನ್ನೊಂದ್ಸಲ ಏನಾದ್ರು ನೋವು ಕಾಣಿಸ್ಕೊಂಡಾಗ ಹೋಗೋಣ ಅಂತ ಅನ್ಕೊಳ್ಳೋರ್ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅದೇ ಮುಂಚೆ ಹೇಳ್ದಂಗೆ, ಒಂದು ಇನ್ ಯುವರ್ ಹ್ಯಾಂಡ್ ಹೌ ಟು ನೋ. ಬೇರೆ ಯಾರು ಜವಾಬ್ದಾರಲ್ಲ, ಡಾಕ್ಟರ್ ಜವಾಬ್ದಾರಲ್ಲ, ಗವರ್ಮೆಂಟ್ ಜವಾಬ್ದಾರಲ್ಲ, ನಿಮ್ಮ ಅಪ್ಪ ಅಮ್ಮ ಜವಾಬ್ದಾರಲ್ಲ, ನೀವು ನಿಮ್ಮ ಶರೀರಕ್ಕೆ ನೀವೇ ಜವಾಬ್ದಾರರು. ಸೊ ಬರೀ ಅದು ಅದೇ ಸ್ವಲ್ಪ ಎಜುಕೇಶನ್ ಬೇಕು. ಮೋಸ್ಟ್ಲಿ ಸ್ಕೂಲ್ ಲೆವೆಲಲ್ಲಿ ಎಜುಕೇಶನ್ ಬೇಕು, ಅಥವಾ ಕಾಲೇಜ್ ಲೆವೆಲ್ ಎಜುಕೇಶನ್ ಬೇಕು. ಕಿಡ್ನಿ ಪ್ರಾಬ್ಲಮ್ಸ್ ಅಂದ್ರೆ ಹೆಂಗ್ ರೆಕಗ್ನೈಸ್ ಮಾಡೋದು ಸ್ವಲ್ಪ ಬೇಕು. ಇಲ್ಲದ್ರೆ ಇವಾಗ ಒಂದು 10ನೇ ಕ್ಲಾಸ್ ಹುಡುಗನ್ಗೆ ಬರೀ ಕಿಡ್ನಿ ಎಲ್ಲಿದೆ, ಕಿಡ್ನಿ ಫಂಕ್ಷನ್ ಏನು ಗೊತ್ತಿರುತ್ತೆ ಅವ್ರಿಗೆ ಓದಿಸಿದ್ರೆ. ಕೆಲವರಿಗೆ ಅದು ಬಯಾಲಜಿ ಇಂಟ್ರೆಸ್ಟ್ ಅಂದ್ರೆ ಅದು ಓದೇ ಇರಲ್ಲ ಅಲ್ವಾ? ಸೊ ನಿಮ್ಗೆ ಕಿಡ್ನಿ ಕಾಯಿಲೆಗಳು ಹೆಂಗ್ ಸಿಂಪ್ಟಮ್ಸ್ ಬರುತ್ತೆ ಅಂತ ಈಗ ನಿಮ್ಮಂತವ್ರು ಕೊಟ್ರೆ ಒಂದು ಮೆಸೇಜ್ ಎಲ್ಲಾರ್ಗು, ಸೊ ಅವ್ರಿಗೆ ಗೊತ್ತಾಗಿರುತ್ತಲ್ಲ. ಸೊ ಒಂಥರ ಸಿಂಪ್ಟಮ್ಸ್ ಗೊತ್ತಾಗ, ಅಥವಾ ನೀವು ಇದು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದೆಲ್ಲ ನೀವು ಹೇಳಿದ ರೆಡ್ ಫ್ಲಾಗ್, ಬಿ ಪಿ, ಶುಗರ್ ಅಂತ ಅವ್ರು ಬಂದಾಗ ಅವರು ತಕ್ಷಣ ಏನಂತಾರೆ ಎಚ್ಚೆತ್ಕೊಂಡು ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಆಗುತ್ತೆ. ಪ್ಲಸ್ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಪ್ಲಸ್ ಮೆಡಿಸಿನ್ಸ್ ತೊಗೊಂತಿರ್ಬೇಕಾದ್ರೆ ನೀವು ಹೇಳ್ದಂಗೆ ತೊಗೊಂತಿದ್ರು ನೀವು ಫಾಲೋ ಮಾಡ್ಬೇಕು. ಯಾಕಂದ್ರೆ ಆ ಮೆಡಿಸಿನ್ ಸೈಡ್ ಎಫೆಕ್ಟ್ ಬರ್ಬೋದು, ಅಥವಾ ಬೇರೆ ಮೆಡಿಸಿನ್ ಡಾಕ್ಟರ್ ಒಂದೇ ಸತಿ ನಿಮ್ಗೆ ಎಲ್ಲ ಮೆಡಿಸಿನ್ಸ್ ಕೊಡಲ್ಲ. ಯಾವ ಸ್ಟೇಜಸ್ ಇಲ್ಲ ಆ ಸ್ಟೇಜ್ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. 2nd ಸ್ಟೇಜಲ್ಲಿ ಇದ್ದಾಗ ಒಂಥರ ಮೆಡಿಸಿನ್ಸ್ ಕೊಡ್ತೀವಿ, 3rd ಸ್ಟೇಜ್ ಇದ್ದಾಗ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಕೆಲವರು ಏನು ಅನ್ಕೊಂಡ್ಬಿಡ್ತಾರೋ 2nd ಸ್ಟೇಜ್ ಮೆಡಿಸಿನ್ ಕೊಡಿ, ಇದನ್ನೇ ನಾವು ಲೈಫ್ ಲಾಂಗ್ ತಗೋಬಹುದು, ಹಂಗಲ್ಲ. ಸೊ ಸ್ಟೇಜ್ ಮೇಲೆ ಅದು ಮೆಡಿಸಿನ್ಸ್ ಬೇರೆ ಚೇಂಜ್ ಆಗ್ತಿರುತ್ತೆ. ಸೊ ಒಂದ್ಸತಿ ಮೆಡಿಸಿನ್ ತಗೊಂಡು ಮನೇಲಿ ಕೂತ್ಕೊಂಡ್ರೆ ಅದು ಇಟ್ ವೋಂಟ್ ಸಾಲ್ವ್. ಸರ್, ಇವಾಗ 5th ಸ್ಟೇಜಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ನನ್ನ ಒಂದ್ ಕಿಡ್ನಿ ಚೆನ್ನಾಗಿದೆ, ಇನ್ನೊಂದು ಕಿಡ್ನಿ ಚೆನ್ನಾಗಿಲ್ಲ. ಸೊ ಒಂದ್ ಕಿಡ್ನಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ನಾನ್ ಬರೀ ಒಂದ್ ಕಿಡ್ನಿಯಿಂದನೇ ಜೀವನ ಸಾಗಿಸಬಹುದಾ? ಫಸ್ಟ್ ಆಫ್ ಆಲ್ ಇದು ಏನಂತಾರೆ, ಕ್ವಶನ್ ಅಪ್ರೋಪ್ರಿಯೇಟ್ ಇಲ್ಲ. ಯಾಕಂದ್ರೆ ನಿಮ್ಗೆ ಫೇಲ್ ಆಗ್ಬೇಕು ಅಂದ್ರೆ, ಕಿಡ್ನಿ ಫೇಲ್ ಆಗ್ಬೇಕು ಅಂದ್ರೆ 2 ಕಿಡ್ನಿ ಫೇಲ್ ಆಗ್ಬೇಕು. ಅಂದ್ರೆ ಅಟ್ ಎ ಟೈಮ್ 2 ಕಿಡ್ನಿ ಫೇಲ್ ಆಗುತ್ತೆ. 2 ಕಿಡ್ನಿ ಒಟ್ಟಿಗೆ ಕೆಲಸ ಮಾಡುತ್ತೆ.
ಒಂದು ರೆಸ್ಟ್ ಅಲ್ಲಿ ಇರಲ್ಲ, ಒಂದು ನಾನು ಕೆಲಸ ಮಾಡ್ತೀನಿ ಆತರ ಏನಿರಲ್ಲ. Okay. ಇವಾಗ ನಿಮ್ 2 ಕಣ್ಣು ನೀವು ಎರಡು ಕಣ್ಣು ಒಟ್ಟಿಗೆ ಕೆಲಸ ಮಾಡುತ್ತಲ್ಲ, ಹೌದು. ಅದೇ ನಾನು ಹೇಳ್ತಾ ನಾನು ಒಂದು ರೆಸ್ಟ್ ತಗೊಂತೀನಿ ಅಂತ. ಇಲ್ಲ ಅಲ್ಲ, ಕಿಡ್ನಿನೂ ಅಷ್ಟೇ ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ. ಫೇಲ್ಯೂರ್ ಆದ್ರೂ ಎರಡು ಒಟ್ಟಿಗೆ ಆಗುತ್ತೆ. ಒಂದು ಕಿಡ್ನಿ ಯಾವ ಫೇಲ್ಯೂರ್ ಆಗುತ್ತೆ ಅಂದ್ರೆ ಒಂದು ಕಡೆ ಪ್ರಾಬ್ಲಮ್, ಒಂದು ಕಡೆ ಸ್ಟೋನ್ ಇದೆ, ಅವಾಗ ಒಂದು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಬಟ್ ಫೇಲ್ಯೂರ್ ಆಗಿ ಶುರು ಮಾಡಿದ್ರೆ ಎರಡು ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಎರಡು ಎಫೆಕ್ಟ್ ಆಗಿರುತ್ತೆ. ಬಟ್ ನಾನು ಒಂದ್ಸತಿ ಆಗ್ತೀನಿ, ನೀನೊಂದ್ಸತಿ ಆಗ್ತಾ ಅಥವಾ ಮಾತಾಡ್ಕೊಳಲ್ಲ. ಇಲ್ಲ. ಸೊ ಎರಡು ಒಟ್ಟಿಗೆ ಆಗಿರುತ್ತೆ. ಯಾವ ಫೇಲ್ಯೂರ್ ಅಂತ ಹೇಳಿದ್ರೆ ಎರಡು ಕಿಡ್ನಿ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಆ ಥರ ಚಾನ್ಸೇ ಇಲ್ಲ. ಯಾವಾಗ ಎರಡು ಕಿಡ್ನಿ ಫೇಲ್ಯೂರ್ ಆದರೂ, ಬಟ್ ಕಿಡ್ನಿ ಅಕಸ್ಮಾತ್ ಚೇಂಜ್ ಮಾಡಬೇಕಂದ್ರೆ ಒಂದು ಕಿಡ್ನಿ ಸಾಕು. ಓಕೆ, ಎರಡು ಕಿಡ್ನಿ ಹಾಕಬೇಕಾಗಿಲ್ಲ. ಯಾಕಂದರೆ ಈ ಒಂದು ಎಲ್ಲಿಂದ ಬಂತಂದರೆ, ಎಷ್ಟೋ ಜನ ಹುಟ್ಟಬೇಕಾದ್ರೆ ಒಂದು ಕಿಡ್ನಿ ಇರುತ್ತೆ. ಓಕೆ, ಸಿಂಗಲ್ ಕಿಡ್ನಿ ಬೈ ಬರ್ತ್ ಅಂತ ಹೇಳ್ತೀವಿ ನಾವು. ಆ ಥರವರು ನಾರ್ಮಲ್ ಆಗಿ ಜೀವನ ಸಾಗಿಸ್ತಾರೆ. ಅವರು 80 ವರ್ಷ 90 ವರ್ಷ ಎಲ್ಲ ಬದುಕ್ತಾರೆ. ಸೊ ಹಂಗಿರ್ಬೇಕಾದ್ರೆ ಅದಕ್ಕೋಸ್ಕರ ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡೆ ನಾವು ಇವಾಗ ಕಿಡ್ನಿ ಡೊನೇಟ್ ಮಾಡಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಒಂದು ಕಿಡ್ನಿ ಕೊಡಿ, ಏನೂ ಆಗಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಕಿಡ್ನಿ ಸಾಕು. ಓಕೆ, ಬಟ್ ಫೇಲ್ಯೂರ್ ಆಗಬೇಕಾದ್ರೆ ಎರಡು ಕಿಡ್ನಿನೂ ಫೇಲ್ಯೂರ್ ಆಗುತ್ತೆ, ಒಟ್ಟಿಗೆ ಆಗುತ್ತೆ, ಒಂದೊಂದೇ ಆಗಲ್ಲ. ಸೊ ನೀವು ಹೇಳಿದ ಕ್ವಶನ್ಗೆ ನಾವು ಒಂದು ಕಿಡ್ನಿ ಫೇಲ್ಯೂರ್ ಆಗಿದ್ರೆ ಒಂದು ಕಿಡ್ನಿ ಚೆನ್ನಾಗಿದ್ರೆ ನೀವು ಚೆನ್ನಾಗೇ ಇರ್ತೀರಾ. ಒಂದು ಕಿಡ್ನಿ ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಿದ್ರೆ ಆ ಒಂದು ಓಕೆ ಫೇಲ್ಯೂರ್ ಆಗ್ಬಿಟ್ಟು ಒಳಗಡೆ ಇರುತ್ತೆ ಅಷ್ಟೇ, ಅದು ಏನು ಮಾಡಲ್ಲ, ತೊಂದರೆ ಕೊಡಲ್ಲ ನಿಮಗೆ. ಇನ್ನೊಂದು ಕಿಡ್ನಿ ನಡ್ಕೊಂತಿರುತ್ತಲ್ಲ, ನಿಮ್ಗೇನು ಅದು ಫೇಲ್ಯೂರ್ ಆಗಲ್ಲ, ನಿಮ್ಗೇನು ಏನು ಮಾಡಬೇಕಾಗಿಲ್ಲ. ಜಸ್ಟ್ ಒಂದು ರೆಗ್ಯುಲರ್ ಚೆಕಪ್ ಮಾಡ್ಕೊಂತಿರ್ಬೇಕು ಅಷ್ಟೇ. ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಫಂಕ್ಷನ್ಸ್ ನ ಅಂದ್ರೆ ಡಿವೈಡ್ ಆಗಲ್ವಾ ಸರ್ ಎರಡು ಕಿಡ್ನಿಗಳಿಗೂ? ಡಿವೈಡ್ ಅಂತಲ್ಲ, ಯು ಕ್ಯಾನ್ ಸೇ ಓಕೆ ಎರಡು ಕೆಲಸ ಮಾಡುತ್ತೆ, ಬರ್ಡನ್ ತಗೊಳುತ್ತೆ. 50% ಇಲ್ಲಿ 50% ಅಲ್ಲಿ. ಬಟ್ ಯಾವಾಗ ಒಂದು ಕಿಡ್ನಿ ಫೇಲ್ಯೂರ್ ಆಗುತ್ತೆ ಇನ್ನೊಂದು ಕಿಡ್ನಿ ತಗೊಳ್ಳೋದು 100% ತಗೊಳ್ಳೋದು ಲೋಡ್. ಅಂದ್ರೆ ನಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಅಂದ್ರೆ ನಾರ್ಮಲ್ ಆಗಿ ಇರಬಹುದು. ಅದರಿಂದ ಪ್ರಾಬ್ಲಮ್ ಏನು ಆಗಲ್ಲ, ಪ್ರೊವೈಡೆಡ್ ನೀವು ಬೇರೆ ಕಾಯಿಲೆ ಬೇರೆದನ್ನ ನೋಡ್ಕೋಬೇಕು. ಈ ಒಂದು ಕಿಡ್ನಿ ಇದೆ ಅಲ್ವಾ, ನೀವು ಅದ್ರ ಜೊತೆ ಸ್ಮೋಕ್ ಮಾಡ್ತಿರ್ತೀರಾ, BP ಶುಗರ್ ಬರ್ಸ್ಕೊಂತೀರಾ, ನೀವು ತೂಕ ಹೆಚ್ಚು, ಆವಾಗ ಈ ಕಿಡ್ನಿಗೆ ಮುಂಚೆನೆ ಈ ಕಿಡ್ನಿ ಹೋಗಿದೆ ಅಂತ ಪಾಪ ಅದು ಕೆಲಸ ಮಾಡ್ತಿದೆ, ನನ್ನ ಬ್ರದರು ಕೆಲಸ ಮಾಡ್ತಿದೆ ಅಂದ್ಬಿಟ್ಟು ಅವ್ನು ಎಕ್ಸ್ಟ್ರಾ ಕೆಲಸ ಮಾಡ್ತಿದೆ. ನೀವು ಅದ್ರ ಜೊತೆ ಮೇಲೆ ಅವನಿಗೆ ಫ್ರೆಂಡ್ಸ್ ಎಲ್ಲ ಕೂಡಿಸ್ಬಿಟ್ರೆ, ಈ ಫ್ರೆಂಡ್ಸ್ ಎಲ್ಲ ಸ್ಮೋಕಿಂಗ್ ಫ್ರೆಂಡ್ ಅವರೆಲ್ಲ ಕೂಡಿಸಿದ್ರೆ ಅವನು ಕುತ್ಕೊಂತಾನ, ಆಮೇಲೆ ಅವ್ನು ಫೇಲ್ಯೂರ್ ಆಗ್ತಾನೆ. ಅವಾಗ ಎರಡು ಫೇಲ್ ಆದಾಗ ಅವಾಗ ನಿಮ್ ಸಿಂಪ್ಟಮ್ಸ್ ಶುರು ಆಗುತ್ತೆ. ಸರ್, ಎರಡು ಕಿಡ್ನಿನೂ ಫೇಲ್ಯೂರ್ ಆಗ್ತಾ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಇದ್ರಲ್ಲಿದೆ. ಸೊ ನನಗೇನ್ ಬಾಡಿನಲ್ಲಿ ಸಿಂಪ್ಟಮ್ಸ್? ಯೂಶುವಲ್ ಅದೇ ಹೇಳಿದ್ನಲ್ಲ, 80% ಸಿಂಪ್ಟಮ್ ಫೇಲ್ಯೂರ್ ಆದ್ರೆ 80 to 90% ಸಿಂಪ್ಟಮ್ಸ್ ಬರೋದು. ಕಾಲು ಉದ್ಕೊಳ್ಳುತ್ತೆ, ಹಸುವಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಿದ್ದೆ ಸರಿಗೆ ಬರೋದಿಲ್ಲ, ಓಡಾಡೋಕ್ಕೆ ಸುಸ್ತಾಗುತ್ತೆ. ಸೊ ಈ ಥರ ಹಲವಾರು ಒಂದರ ತಿಳ್ಕೊಳ್ಳಿ, ಕಿಡ್ನಿ ಕ್ಲೀನ್ ಮಾಡೋದು ಎಲ್ಲ ಪೂರ್ತಿ ಬಾಡಿ ಕ್ಲೀನ್ ಮಾಡುತ್ತೆ. ಸೊ ವೇಸ್ಟ್ ತುಂಬಿಕೊಂಡ್ರೆ ಯಾವ ಅಂಗ ಎಫೆಕ್ಟ್ ಆಗುತ್ತೆ? ಎಲ್ಲ ಅಂಗಗಳು ಎಫೆಕ್ಟ್ ಆಗುತ್ತೆ. ಎಲ್ಲ ಅಂಗಗಳು ಎಫೆಕ್ಟ್ ಅಂದ್ರೆ ಆ ಅಂಗಗಳಿಗೆ ಎಲ್ಲ ಒಂದೊಂದು ಸಿಂಪ್ಟಮ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ತಲೆನೋವು ಬರೋಕ್ಕೆ ಶುರು ಆಗುತ್ತೆ, ಕಣ್ಣು ಸರಿ ಮಂಜಂಕ ಆಗುತ್ತೆ, ಹಸು ಆಗಲ್ಲ, ಉಬ್ಸ ಬರುತ್ತೆ, ಎದೆನೋವು ಬರೋ ಚಾನ್ಸಸ್ ಇರುತ್ತೆ. ಎಲ್ಲ ಅಂಗಗಳಿಗೂ ಸಿಂಪ್ಟಮ್ಸ್ ಬರುತ್ತೆ. ಹಾಗೆ ಒಂದೇ ಸಿಂಪ್ಟಮ್ ಅಂತಲ್ಲ. ಯೂಶಲಿ ಕಾಮನ್ ಸಿಂಪ್ಟಮ್ ಅಂದ್ರೆ ಊದ್ಕೊಳ್ಳೋದು, ಕಾಲು ಊದ್ಕೊಳ್ಳೋದು. ಯಾಕಂದ್ರೆ ಫಸ್ಟ್ ಕಿಡ್ನಿ ಕೆಲಸ ಏನ್ ಮಾಡುತ್ತೆ, ನೀರು ತೆಗೆಯುತ್ತೆ. ಎಷ್ಟು ನೀವು ನೀರು ಕುಡಿದಷ್ಟು ಅದೆಲ್ಲ ತೆಗೆಯುತ್ತಲ್ಲ, ನೀರು ಕಡಿಮೆ, ಅದು ನೀರು ಜಾಸ್ತಿ ಕುಡಿತ ಕಿಡ್ನಿ ಫೇಲ್ಯೂರ್ ಆಗ್ತಿದ್ದಂಗೆ ಏನಾಗುತ್ತೆ ಅಂದ್ರೆ ಕಿಡ್ನಿ ನೀರು ತೆಗಿಯೋಕ್ಕಾಗಲ್ಲ, ಉಪ್ಪು ತೆಗಿಯೋಕ್ಕಾಗಲ್ಲ. ಯಾವಾಗ ಮೈಯಲ್ಲಿ ನೀರು ಉಪ್ಪು ತುಂಬಿಕೊಳ್ಳುತ್ತೋ ಅವಾಗ ಸ್ವೆಲ್ಲಿಂಗ್ ಶುರು ಆಗುತ್ತೆ. ಅಂದ್ರೆ ಕಿಡ್ನಿಗಳು ನಮ್ಮ ಅಮ್ಮಂದಿರ್ತಾರ, 24 ಗಂಟೆನೂ ಕೆಲಸ ಮಾಡ್ತಾನೆ ಇರೋದು, ಸೈಲೆಂಟ್ ಆಗಿರುತ್ತೆ, ಏನು ಅನ್ನಲ್ಲ, ಏನು ತೊಂದರೆನೂ ಕೊಡಲ್ಲ, ಒಳಗಡೆನೆ ಕೆಲಸ ಮಾಡ್ತಿರುತ್ತೆ. ಬಟ್ ತೊಂದರೆ ಆದ್ರೂ ಸೈಲೆಂಟ್ ಆಗಿ ಹೊರಟೋಗುತ್ತೆ. ಅದೇ ಬಂದಿರುತ್ತೆ ಪ್ರಾಬ್ಲಮ್. ತಾಯಂದ್ರ ತರಾನೇ, ಬಟ್ ತಾಯಂದ್ರನ ಒಂದ್ಸತಿ ಕೋಪ ಮಾಡ್ಕೊಂತಾರೆ, ಕಿಡ್ನಿ ಕೋಪ ಮಾಡ್ಕೊಳಕ್ ಆಗಲ್ಲ. ಸರ್, ಅದು ಕೋಪ ಮಾಡ್ಕೊಂಡ್ರು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಸರ್? ಅದೇ ಅದು ರಿಯಾಕ್ಟ್ ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ, ಅನ್ಫಾರ್ಚುನೇಟ್. ಇಟ್ಸ್ ಗುಡ್ ಥಿಂಗ್ ಅನಾಲಜಿ. ಕಿಡ್ನಿಗೂ ಅಮ್ಮನಿಗೆ ಇಬ್ರು ಸೈಲೆಂಟ್ ಅಲ್ಲ, ಸೈಲೆಂಟ್ ಆಗಿರ್ತಾರೆ, ಸೈಲೆಂಟ್ ಆಗಿ ಸಹಿಸ್ಕೊಂತಾರೆ ಮನೇಲಿ. ಎಲ್ಲಾರ ಕೋಪಗಳನ್ನು ಸಹಿಸ್ಕೊಂಡು ಕೆಲಸ ಮಾಡ್ತಾರೆ. ಇದು ಅಷ್ಟೇ. ಸರ್, ಇವಾಗ ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನನ್ನ ಮನೆ ಪಕ್ಕದ ಮನೆಯಲ್ಲಿ ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಅಂತ ಡಾಕ್ಟರ್ ಹೇಳಿರ್ತಾರೆ. ಸೊ ಡಯಾಲಿಸಿಸ್ ಮಾಡಿಸುವಂತ ಅವಶ್ಯಕತೆ ಬರುತ್ತೆ. ಬಟ್ ಅವ್ರ ಹತ್ರ ಅಷ್ಟೊಂದು ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ. ಸೊ ಆದ್ರೂ ಮಾಡಿಸ್ತಾ ಇರ್ತಾರೆ. ಒಂದು ಕಂಟಿನ್ಯೂಸ್ ಆಗಿ ಒಂದು 2-3 ವರ್ಷ ಮಾಡಿಸಿದ್ರು. ಆ ನಂತರದಲ್ಲಿ ಅವರು ಜೀವ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ. ಸೊ ಇಲ್ಲಿ ಏನ್ ಸಮಸ್ಯೆ ಆಗಿರ್ಬೋದು? ಅಂದ್ರೆ ಡಯಾಲಿಸಿಸ್ ಮಾಡ್ತಾ ಇದ್ರು ಆಗ್ಲಿಲ್ಲ, ಉಳ್ಕೊಳ್ಳಿಲ್ಲ ಅವರು. ಸೊ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಸರಿ ಡಯಾಲಿಸಿಸ್ ಆಗಿಲ್ಲ ಅಂದ್ರೆ ವಾರಕ್ಕೆ ಯೂಶಲಿ 12 ಗಂಟೆ ಡಯಾಲಿಸಿಸ್ ಮಾಡಬೇಕು. ಒಂದು ವಾರಕ್ಕೆ 12 ಗಂಟೆ. ಸೊ ಅದನ್ನ ಯೂಶಲಿ ವಾರಕ್ಕೆ 3 ಸಲ ಅಂತ ಹೇಳ್ತೀವಿ. ಸೋಮವಾರ, ಬುಧವಾರ, ಶುಕ್ರವಾರ, ಅಥವಾ ಮಂಗಳವಾರ, ಗುರುವಾರ, ಶನಿವಾರ, ಹಂಗೆ
ಮಾಡ್ಕೊತಾರೆ. ಸೊ ಅದನ್ನ ನೀವು ಕಡಿಮೆ ಮಾಡ್ಕೊಂಡ್ರೆ ಅಂತಂದ್ರೆ ವೇಸ್ಟ್ ಫುಲ್ ತೆಗಿಯಲ್ಲ ಬಾಡಿ. ಕಿಡ್ನಿ ನೀವು ಡಯಾಲಿಸಿಸ್ ಅಂದ್ರೆ ಏನು ಹೇಳಿದಂಗೆ ಕಿಡ್ನಿ ಮಾಡೋ ಕೆಲಸನ ಮಿಷಿನ್ ಮಾಡುತ್ತೆ. ಸೊ ಕಿಡ್ನಿ ಏನ್ ತೆಗಿಯೋ ಕೆಲಸ ಮಾಡುತ್ತೆ, ಕಸ ತೆಗೆಯುತ್ತೆ. ಡಯಾಲಿಸಿಸ್ ಕಸ ತೆಗೆಯುತ್ತೆ, ಮಿಷಿನ್ ಮೂಲಕ, ಫಿಲ್ಟರ್ ಮೂಲಕ ತೆಗಿತೀವಿ ನಾವು. ಆರ್ಟಿಫಿಷಿಯಲ್ ಕಿಡ್ನಿ ಅಂತೀವಿ. ಸೊ ನೀವು ಗಲೀಜ್ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ, ಬಾಡಿಲಿ ಗಲೀಜ್ ತುಂಬ್ಕೊಂತಾನೆ ಇರುತ್ತೆ. ಬಾಡಿ ಗಲೀಜ್ ತುಂಬ್ಕೊಂತಿದ್ರೆ ಏನಾಗುತ್ತೆ, ಹಾರ್ಟ್ ಮೇಲೆ ಎಫೆಕ್ಟ್ ಬರುತ್ತೆ, ಲಂಗ್ಸ್ ಮೇಲೆ ಎಫೆಕ್ಟ್ ಬರುತ್ತೆ. ಸೊ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಬ್ರೈನ್ ಫೇಲ್ಯೂರ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಹಾರ್ಟ್ ಫೇಲ್ಯೂರ್ ಇಂದ ಮನುಷ್ಯ ಸಾಯ್ತಾನೆ ಇತ್ತು. ಕಿಡ್ನಿ ಡಯಾಲಿಸಿಸ್ ಇಂದ ಸಾಯಲ್ಲ ಯಾರು. ಡಯಾಲಿಸಿಸ್ ಏನ್ ಕೆಲಸ ಮಾಡ್ತಿದೆ, ಕಿಡ್ನಿ ಕೆಲಸನ. ಸೊ ನೀವು ಡಯಾಲಿಸಿಸ್ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ, ಬೇರೆ ಎಫೆಕ್ಟ್ ಆಗುತ್ತೆ. ಸೊ ಅದಲ್ಲಿ ಹಾರ್ಟ್ ಫೇಲ್ಯೂರ್ ಒಂದು ಕಾಮನ್. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಅದರಿಂದ ಸಾಯ್ತಾರೆ ಮನುಷ್ಯ. ಗೊತ್ತಾಯ್ತಲ್ಲ. ಸೊ ನೀವು ಡಯಾಲಿಸಿಸ್ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಮೋಸ್ಟ್ ಕಾಮನ್ ಬೇರೆ ಅಂಗಗಳು ಫೇಲ್ಯೂರ್ ಆಗಿ ಸಾಯೋದು ಕಾರಣ. ಸರ್ ಹಂಗಾದ್ರೆ ಈ ಡಯಾಲಿಸಿಸ್ ಇದೊಂದು ಪ್ರೋಸೆಸ್ ಹೇಗಿರುತ್ತೆ ಸರ್? ಪ್ರೋಸೆಸ್ ಅಂದ್ರೆ ಇವಾಗ ವಾರಕ್ಕೆ 3 ಸಲ ಹೋಗ್ಬೇಕು, 4 ಗಂಟೆ. ಈಗ ಎಲ್ಲ ಕಡೆನೂ ಸೆಂಟರ್ಸ್ ಇದೆ. ಸೊ ಒಂದು ಅರ್ಧ ಗಂಟೆ ಪ್ರಯಾಣ ಮಾಡಬೇಕು. ಅಲ್ಲಿ ಹೋಗಿ ಮಿಷಿನ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಬೆಡ್ ಮೇಲೆ ಮಲ್ಕೋಬೇಕು. ಸಿಸ್ಟರ್ ಮಿಷಿನ್ ಕನೆಕ್ಟ್ ಮಾಡ್ತಾರೆ, ಒಂದು ಟ್ಯೂಬ್ ಹಾಕಿ, ಟ್ಯೂಬ್ ಅಥವಾ ಒಂದು ಸೂಜಿ ಹಾಕಿ ಮಿಷಿನ್ 4 ಗಂಟೆ ಕ್ಲೀನ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಬೇಕಾ ಫೋನಲ್ಲಿ ಮಾತಾಡ್ಕೊಳ್ಳಿ, ಅಥವಾ ಮೊಬೈಲ್ ನೋಡ್ಕೊಳ್ಳಿ, ಅಥವಾ ಟಿವಿ ನೋಡ್ಕೊಳ್ಳಿ, ಏನ್ ಬೇಕೋ ಮಾಡ್ಬೋದು. ಆ ಟೈಮಲ್ಲಿ 4 ಗಂಟೆ ಆದ್ಮೇಲೆ ಸಿಸ್ಟರ್ ನೀಡಲ್ ತೆಗಿತಾರೆ, ನೀವು ಮನೆಗೆ ಹೋಗ್ಬೋದು. ಆಮೇಲೆ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಬರಬೇಕು. ಸೊ ಆ ತರ ಒಂದು ಪ್ರಕ್ರಿಯೆ ಲೈಫ್ ಲಾಂಗ್ ನಡೆಯುತ್ತೆ. ಅಂದ್ರೆ ಭಯ ಪಡ್ಕೊಳ್ಳೋ ಅಂತದೇನಿಲ್ಲ. ಡಯಾಲಿಸಿಸ್ ಅಂದ್ರೆ ನಮ್ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಒಂಥರ ಭಯ, ಆಸ್ಪತ್ರೆ ಹತ್ರ ಬರಕ್ಕೆ ಭಯ ಅವರಿಗೆ. ಭಯಕ್ಕೆ ಕಾರಣ ಒಂದ್ 3-4 ನನಗೆ ಗೊತ್ತಿರೋ, ನಾನು ಈಗ ಆಲ್ಮೋಸ್ಟ್ ಒಂದು 25 ವರ್ಷದ ಮೇಲೆ ನಾನು ನೋಡಿದ್ನಲ್ಲ. ಭಯಕ್ಕೆ ಕಾರಣ ಒಂದು, ಇನ್ಫಾರ್ಮೇಶನ್ ಸರಿ ಗೊತ್ತಿರಲ್ಲ ಅವ್ರಿಗೆ. ಯಾರಿಗೇ ಆಗ್ಲಿ, ನೀವು ಹೊಸ ಜಾಗಕ್ಕೆ ಹೋದ್ರು ನಾಳೆ ಅಲ್ಲಿ ಒಂದು ಭಯ ಇರುತ್ತೆ. ಹೆಂಗಿರ್ತಾರೋ ಜನ, ಹೆಂಗ್ ವೆದರ್ ಹೆಂಗಿರುತ್ತೋ, ಯಾವ ತರ ಟ್ರಾಫಿಕ್ ಇರುತ್ತೋ, ಯಾವ ತರ ಆಟೋ ಡ್ರೈವರ್ ಸಿಗ್ತಾರೋ ನಮ್ಗೆ, ಎಲ್ಲ ಇರುತ್ತಲ್ಲ. ಅದೇ ತರ ಒಂದು ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಎರಡನೇದು ಏನಕ್ಕಂದ್ರೆ, ಮುಂಚೆ ಎಲ್ಲ ಡಯಾಲಿಸಿಸ್ ಏನಾಗ್ತಿತ್ತು ಅಂದ್ರೆ ಅಷ್ಟು ಈಸಿ ಆಕ್ಸೆಸಿಬಲ್ ಇರಲಿಲ್ಲ, ಕಾಸ್ಟ್ಲಿ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಜನರು ಹೆದರ್ಕೊಂಡು ಆ ಒಂದು ಕಾಸ್ಟ್ಲಿ ಅಂದ್ಬಿಟ್ಟು ಜನ ಯಾವಾಗ ದುಡ್ಡು ಅಫೋರ್ಡ್ ಮಾಡೋಕ್ಕಾಗಲ್ಲೋ ಅವ್ರಿಗೆ ಅದು ಹೆದರಿಕೆ ಬಂದ್ಬಿಡುತ್ತೆ. ದುಡ್ಡು ಯಾವಾಗ ಅಫೋರ್ಡ್ ಬರಲ್ಲ ಒಂಥರ ಹೆದರಿಕೆ ಗೊತ್ತು ಅವ್ರಿಗೆ, ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ, ನಂಗೆ ಡಯಾಲಿಸಿಸ್ ಸರಿ ಮಾಡ್ಕೋಕ್ಕಾಗಲ್ಲ, ಸೊ ಡಯಾಲಿಸಿಸ್ ಸರಿ ಮಾಡಿಲ್ಲ ನಾನು ಜಾಸ್ತಿ ಉಳ್ಕೊಳ್ಳಲ್ಲ ಅಂತ ಆ ಒಂದು ಹೆದರಿಕೆ. ಅದನ್ನ ಒಂದು ನಿಮಗೆ ಒಂದು ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಂತಾನೆ, ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಂದೇನೋ ಅರ್ಥ ಮಾಡ್ಕೊಂತಾರೆ. ಅದು ಫೇಮಸ್ ನೋಡಿರ್ಬೇಕಲ್ಲ ಎಕ್ಸ್ಪೆರಿಮೆಂಟ್. ಒಂದು 10 ಜನ ನಿಲ್ಸ್ಬಿಟ್ಟು ಕಿವಿಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಇನ್ನೊಬ್ಬನ 10ನೇ ಒಂದು ಸೇರಿಸೋದು ಕಂಪ್ಲೀಟ್ ಬೇರೆ ಇನ್ಫಾರ್ಮೇಶನ್ ಆಗಿರುತ್ತೆ. ಅದೇ ತರ ಇದು, ಇವ್ರೇನೋ ಹೇಳಿರ್ತಾರೆ, ಅವ್ರು ಬೇರೆ ಏನೋ ಅರ್ಥ ಮಾಡ್ಕೊಂತಾರೆ. ಸೊ ಮಿಸ್ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ನಾವು. ಸೊ ಮಿಸ್ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಕಾಸ್ಟ್ಲಿ ಇರೋದ್ರಿಂದ ಜನ ಹೆದರ್ಕೊಂತಾರೆ ಅಷ್ಟೇ. ಅದೊಂದು ಅವ್ರು ಹೇಳ್ಕೊಳಕ್ ಇಷ್ಟಪಡಲ್ಲ, ನನ್ನ ಹತ್ರ ದುಡ್ಡಿಲ್ಲ ಡಯಾಲಿಸಿಸ್, ಬಟ್ ಆ ಒಂದು ದುಡ್ಡಿಲ್ಲ, ಅದರಿಂದ ನಂಗೆ ಡಯಾಲಿಸಿಸ್ ಆಗ್ತಿಲ್ಲ, ಅದನ್ನ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವಾಗ ಹೇಳ್ತಾರಲ್ಲ, ಕೈಗೆ ಸಿಗ್ದಿರೋದು ಹಣ್ಣು ಅದು ಹುಳಿ ಅಂತ ಹೇಳ್ತಾರೆ. ಹಂಗೆ ಅವರು ಅಷ್ಟೇ, ಕೈಗೆ ಸಿಗ್ದಿರೋ ಏನೋ ಬೇರೆ ರೀತಿ ಏನೋ ಒಂದು ಹಬ್ಬಿಸ್ತಾರೆ. ಸೊ ಆ ದುಡ್ಡಿನಿಂದ ದೇವರಿಗೆ, ಜನರಿಗೆ ಒಂದು ಹೆದರಿಕೆ ಬಂದ್ಬಿಟ್ಟಿದೆ, ಕಾಸ್ಟ್ಲಿ ಇದು ಹಂಗೆ ಅಂತ. ನಿಜಾನೇ, ಅದು ಕರೆಕ್ಟ್. ಬಟ್ ಆದ್ರೂ ಈಗ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡಿದೆ. ಎಷ್ಟೋ ಕಡೆ ಇವಾಗ ಫ್ರೀ ಡಯಾಲಿಸಿಸ್ ಕೊಡ್ತಾರೆ, ಅಥವಾ ಕಡಿಮೆ ಬೆಲೆ ಡಯಾಲಿಸಿಸ್ ಕೊಡ್ತಾರೆ. ಈಗ ನ್ಯಾಷನಲ್ ಲೆವೆಲಲ್ಲಿ ಡಯಾಲಿಸಿಸ್ ಪ್ರೋಗ್ರಾಮೇ ಒಂದು ಇನ್ಕ್ಲೂಡೆಡ್ ದರ್ ನ್ಯಾಷನಲ್ ಪ್ರೋಗ್ರಾಮ್. ಸೊ ಸಾಕಷ್ಟು ಫಂಡ್ಸ್ ಎಲ್ಲ ಬರ್ತಾ ಇದೆ ಎಷ್ಟೋ ಕಡೆ. ಇವಾಗ ಎಲ್ಲ ಕಡೆನೂ, ಎಲ್ಲ ಇವಾಗ ಬೆಂಗಳೂರಲ್ಲಿ ಅಷ್ಟೇ ಒಂದೊಂದು ಏನಂತ ಅದು ವಾರ್ಡಲ್ಲೂ ಡಯಾಲಿಸಿಸ್ ಸೆಂಟರ್ ಇದೆ. ಸೊ ಗೌರ್ಮೆಂಟ್ ಕೊಡ್ತಾರೆ. ಇವಾಗ ಡಯಾಲಿಸಿಸ್ ಮಾಡಿಸ್ಕೊಂಡ್ರೆ ಆ ಒಂದು ದುಡ್ಡಿಂದ ಒಂದು ಬಂದಿರೋ ಏನಂತ ಅಪನಂಬಿಕೆನೋ, ಒಂದು ಮೂಢನಂಬಿಕೆನೋ, ಅಥವಾ ಒಂದು ಹೆದರಿಕೆ, ಅದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಸೊ ಪೇನ್, ಅದು ಈ ಪೇನ್ ಅನ್ನೋದಿದೆಲ್ಲ, ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಂದ್ ಮೂರ್ ಕಾರಣ, ಈ ಕೆಲವರು ಜನರು ಇರ್ತಾರಲ್ಲ, ಡಯಾಲಿಸಿಸ್ ಪೋಸ್ಟ್ಪೋನ್ ಮಾಡ್ಕೊಳ್ಳಲ್ಲ ಹೆದರಿಕೆಯಿಂದ. ಅಗೇನ್ ದುಡ್ಡಿಂದನೋ, ಅಥವಾ ಸರಿಗೆ ಇನ್ಫಾರ್ಮೇಶನ್ನು, ಇಲ್ಲ ಡಾಕ್ಟರ್ ಸರಿ ಹೇಳಿಲ್ವೋ, ಅವ್ರೇನ್ ಮಾಡ್ತಾರೆ, ಡಯಾಲಿಸಿಸ್ ಅವಾಯ್ಡ್ ಮಾಡ್ತಾರೆ. ಲಾಸ್ಟಲ್ಲಿ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಸ್ಟೇಜಲ್ಲಿ ಹೋದಾಗ ಅವರು ಬಾಡಿ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ. ಕಿಡ್ನಿ ಯಾವಾಗ ವರ್ಕ್ ಆಗಲ್ವೋ, 2 ಪ್ರಾಬ್ಲಮ್ಮು. ಒಂದು, ಎಮರ್ಜೆನ್ಸಿ ಸಿಚುವೇಶನ್ ಕೊಡುತ್ತೆ. ಒಂದು ಸತಿ ಸಡನ್ ಆಗಿ ಹಾರ್ಟ್ ನಿಂತೋಗುತ್ತೆ, ಸಡನ್ ಆಗಿ ಉಬ್ಸ ಬಂದ್ಬಿಟ್ಟು ಉಸಿರು ನಿಂತೋಗುತ್ತೆ, ಸಡನ್ ಆಗಿ ಫಿಟ್ಸ್ ಬರ್ಬೋದು. ಅದೆಲ್ಲ ಒಂಥರ. ಆದರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಕೆಲವ್ರಿಗೆ ಇವೆಲ್ಲ ಏನೂ ಆಗಲ್ಲ, ಬಟ್ ಬಾಡಿ ವೀಕ್ ಆಗ್ತಾ ಏನಾಗ್ಬಿಡುತ್ತೆ, ಎಲ್ಲ ಅಂಗಗಳು ಫೇಲ್ಯೂರ್ ಆಗುತ್ತೆ. ಬಟ್ ಎಷ್ಟು ಹೆಂಗ್ ಫೇಲ್ಯೂರ್ ಆಗ್ಬಿಡುತ್ತೆ ಅಂದ್ರೆ, ಅವ್ರ ಮನುಷ್ಯ ಒಂದು ಬೆಡ್, ಒಳ್ಳೆ ಹಾಸಿಗೆ ಮೇಲೆ ಒಂದು
ಏನಂತಾರೆ ಅದು ವುಡನ್ ಲಾಗ್ ತರ ಆಗ್ತಾನೆ, ಮಲ್ಕೊಂಡಿರ್ತಾನೆ ಅಷ್ಟೊತ್ತು, ಅವ್ನ ಶಕ್ತಿನೇ ಇರಲ್ಲ ಅವ್ನಿಗೆ. ಯಾಕಂದ್ರೆ ಕಿಡ್ನಿ ಕೆಲಸ ಮಾಡ್ತಿಲ್ಲ, ಕೊಳೆ ಮೈಯಲ್ಲಿ ತುಂಬಿಕೊಂಡಿದೆ ಅದು. ಸೊ ಬಾಡಿ ಮಸಲ್ಸ್ ಎಲ್ಲ ಸಣ್ಣಗಾಗ್ಬಿಡುತ್ತೆ, ಬೋನ್ ಎಲ್ಲ ವೀಕ್ ಆಗ್ಬಿಡುತ್ತೆ, ಎಲ್ಲ ಹಾರ್ಟ್ ಸರಿ ಕೆಲಸ ಮಾಡಲ್ಲ, ಬ್ರೈನ್ ಸರಿ ಕೆಲಸ ಮಾಡಲ್ಲ. ಅಂತ ಅವ್ರಿಗೆ ನೀವು ಹೋಗ್ಬಿಟ್ಟು ಡಯಾಲಿಸಿಸ್ ಕನೆಕ್ಟ್ ಮಾಡಿದ್ರೆ ಅದು ನ್ಯಾಚುರಲಿ ವರ್ಕ್ ಆಗಲ್ಲ. ಯಾಕಂದ್ರೆ ಬಾಡಿ ಫುಲ್ ವೀಕ್ ಆಗ್ಬಿಟ್ಟಿದೆ ಅಲ್ಲ. ಅದನ್ನ ಇವ್ರೇನ್ ಹೇಳ್ತಾರಂದ್ರೆ, ಅವಾಗ ಡಯಾಲಿಸಿಸ್ ಮಾಡೋಕೆ ಹೋದಾಗ ಏನೋ ಪ್ರಾಬ್ಲಮ್ ಆಗುತ್ತೆ, ನೋವು ಆಗುತ್ತೋ ಇಲ್ಲ ಸರಿ ಸೂಟ್ ಆಗಲ್ಲ ಅವ್ರಿಗೆ, ವಾಮಿಟಿಂಗ್ಸ್ ಆಗುತ್ತೆ. ಅವಾಗ ಅವ್ರು ಏನ್ ಹೇಳ್ತಾರೆ, ಡಯಾಲಿಸಿಸ್ ಅಂತ ನಮ್ಗಾಯ್ತು. ಡಯಾಲಿಸಿಸ್ ಇಂದ ಇಲ್ಲ, ಆಗಿಲ್ಲ. ಜನ ತಪ್ಪು ತಿಳ್ಕೊಂಡಿರೋದೇ ಈ ವಿಚಾರದಲ್ಲಿ. ಯಾಕಂದ್ರೆ ಡಯಾಲಿಸಿಸ್ ತುಂಬಾ ಲೇಟ್ ಮಾಡ್ಕೊಂತಾರೆ. ಅಷ್ಟೊತ್ತಿಗೆ ನಿಮ್ ಬಾಡಿ ಏನಾಗ್ಬಿಟ್ಟಿರುತ್ತೆ, ಇವಾಗ ಒಂದ್ ಗಿಡಕ್ಕೆ ನೀರು ನೀವು ಕರೆಕ್ಟ್ ಟೈಮ್ ಹಾಕಿದ್ರೆ ಆಗುತ್ತೆ, ಲಾಸ್ಟ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಒಣಗೋಗಿರುತ್ತೆ. ಹಂಗೆ ನೀವು ಡಯಾಲಿಸಿಸ್ ಲಾಸ್ಟ್ ಅಲ್ಲಿ ಮಾಡಕ್ ಹೋದ್ರೆ ಮೈಯೆಲ್ಲ ಒಣಗೋಗಿರೋ ಮೈ, ಅದಕ್ಕೆ ನೀವು ಏನ್ ಮಾಡಕ್ ಹೋದ್ರು ಅದು ಸೂಟ್ ಆಗಲ್ಕಂದ್ರೆ ಅದು ಬಾಡಿ ತಡ್ಕೊಳಲ್ಲ, ಅದು ಗಿವ್ ಅಪ್ ಆಗ್ಬಿಡುತ್ತೆ. ಸೊ ಅಂತವ್ರು ಏನ್ ಬಂದು ಹೇಳ್ತಾರೆ, ಡಯಾಲಿಸಿಸ್ ಇಂದ ತುಂಬಾ ತೊಂದರೆ ಆಯ್ತು ಅಂತ ಹೇಳ್ತಾರೆ. ಬಟ್ ಡಯಾಲಿಸಿಸ್ ತೊಂದರೆ ಆಗಿಲ್ಲ, ನೀವು ಲೇಟ್ ಮಾಡಿದ್ರಿ, ದಟ್ ಇಸ್ ದ ರೀಸನ್. ಸೊ ಈ 4-5 ಕಾರಣಗಳು ನಾನು ನೋಡಿದೀನಿ ಜನ ಹೆದರ್ಕೊಳ್ಳೋಕೆ. ಇನ್ಫಾರ್ಮೇಶನ್ ಸರಿ ಇಲ್ಲ, ಮಿಸ್ಇನ್ಫಾರ್ಮೇಶನ್, ದುಡ್ಡು ಕಾಸ್ಟ್ಲಿ, ಅಥವಾ ಈ ತರ ಹೆದರ್ಕೊಂಡು ಅವಾಯ್ಡ್ ಮಾಡ್ತಾರೆ. ಹೆದರ್ಕೊಂಡು ಲಾಸ್ಟ್ ಅಲ್ಲಿ ಮಾಡಕ್ ಹೋದ್ರೆ ಡೆಫಿನೆಟ್ ಆಗಿ ಆಗ ಸರಿಯಾಗಲ್ಲ, ಇಟ್ ಡಸಂಟ್ ವರ್ಕ್ ಔಟ್. ಓಕೆ, ಈಗ ಸ್ವಲ್ಪ ದಿನ ಡಯಾಲಿಸಿಸ್ ತಗೊಂಡು ಆಮೇಲೆ ಅದನ್ನ ಹಾಗೆ ಬಿಟ್ರೆ ಅದರಿಂದ ಏನಾಗುತ್ತೆ? ಸೇಮ್, ಮತ್ತೆ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಮತ್ತೆ ಅದು ನಿಮ್ಮ ಅದೃಷ್ಟ ಆಗೇನೆ. ಕೆಲವರಿಗೆ ಸಡನ್ ಆಗಿ ನಾವು ನೋಡಿದೀವಿ, ಕೆಲವರು ಒಂದ್ ವಾರ ನಿಲ್ಸಿದ ಡಯಾಲಿಸಿಸ್ ಸಡನ್ ಆಗಿ ಬೇರೆ ಏನು ಎಮರ್ಜೆನ್ಸಿ ಬಂದ್ಬಿಡುತ್ತೆ, ಹಾರ್ಟ್ ನಿಂತೋಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಆಗಿ ಉಸಿರು ನಿಂತೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಇನ್ನೊರ್ಗೆ ಏನಾಗುತ್ತೆ, ಇದು ಪ್ರಾಬ್ಲಮ್, ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಮನೇಲಿ ಕೂತಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಜೀವನ. ಅಂತವ್ರಿಗೂ ಡಯಾಲಿಸಿಸ್ ಮತ್ತೆ ಮಾಡಕ್ ಹೋದ್ರೆ ಅವಾಗ ಬಾಡಿ ತಡ್ಕೊಳ್ಳಲ್ಲ. ಓಕೆ ಸರ್, ಇದರಲ್ಲಿ ಫುಡ್ ಏನಾದ್ರು ಕಂಟ್ರೋಲ್ಸ್ ಅಂತ ಬರುತ್ತಾ ಡಯಾಲಿಸಿಸ್ ಮಾಡಿಸ್ಕೊಳ್ತೀರಾ? ಡಯಾಲಿಸಿಸ್ ನೋಡಿ, ಡಯಾಲಿಸಿಸ್ ಮಾಡ್ಕೊಳಕ್ ನಾವು ಹೇಳೋದು ಏನಕ್ಕಂದ್ರೆ 2 ಕಾರಣ. ಒಂದು, ಊಟ ಚೆನ್ನಾಗಿ ಮಾಡ್ಬೋದು, ಪಥ್ಯ ಮಾಡೋದು. ಯಾಕಂದ್ರೆ ಡಯಾಲಿಸಿಸ್ ಮಿಷಿನ್ ಗಲೀಜ್ ತೆಗಿತಾ ಇದೆ, ಸೊ ನೀವು ನಾರ್ಮಲ್ ಆಗಿ ಊಟ ಮಾಡ್ಬೋದು, ಆಲ್ಮೋಸ್ಟ್ ನಾರ್ಮಲ್. ಒಂದು ಕೆಲವರಿಗೆ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀವಿ ಬೇರೆ ಕಾರಣಗಳಿಂದ, ಆಲ್ಮೋಸ್ಟ್ ನಾರ್ಮಲ್ ಫುಡ್ ತಿನ್ಬೋದು. ಇನ್ನೊಂದು, ಬೇರೆ ಅಂಗಗಳ ಮೇಲೆ ಎಫೆಕ್ಟ್ ಆಗಲ್ಲ ನೀವು ಗಲೀಜ್ ತೆಗಿತಿದ್ರೆ, ಇವೆರಡು ಕಾರಣಕ್ಕೆ. ಸೊ ಡಯಾಲಿಸಿಸ್ ಯಾವಾಗ ಮಾಡಲ್ವೋ ನೀವು ಅವಾಗ ಊಟ ಸರಿಗ್ ಮಾಡೋದು. ನಾವು ಹೇಳ್ತೀವಿ ಮಾಡಬೇಡಿ, ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಊಟ ವೇಸ್ಟ್ ಆದಷ್ಟು ನೀವು ತಿಂದಷ್ಟೇನು ವೇಸ್ಟ್ ಜನರೇಟ್ ಅಷ್ಟು ನಿಮ್ಮ ಬಾಡಿ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನೀವು ಯಾವಾಗ ಡಯಾಲಿಸಿಸ್ ಮಾಡಲ್ಲೋ ಅವಾಗ ರೆಸ್ಟ್ರಿಕ್ಟ್ ಮಾಡಲೇಬೇಕು ನಾವು. ನೀವು ಡಯಾಲಿಸಿಸ್ ಮಾಡ್ಕೊಂಡ್ರೆ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಪ್ರಿಕಾಷನ್ಸ್ ನ ಸರ್ ಕಿಡ್ನಿ ಮೇಲೆ ತಗೊಳ್ಬೇಕು? ನಾವು ಮತ್ತೆ ಅದೇ ಹೇಳಿದ್ನಲ್ಲ, ಈ ಕಿಡ್ನಿ ಕಾಮನೆಸ್ಟ್. ನೀವು ಯಾವುದೇ ಲಿಟ್ರೇಚರ್ ಗೂಗಲ್ ಆಗಿ ನೋಡಿ, ಚಾಟ್ ಜಿಪಿಟಿ ಕೇಳಿ, ಏನು ಕಿಡ್ನಿ ಕಾಯಿಲೆ ಅಂದ್ರೆ ಫಸ್ಟ್ 3 ಹೇಳುತ್ತೆ: BP, ಶುಗರು, ಒಬೆಸಿಟಿ, ಸ್ಮೋಕಿಂಗು. ಇದೆ ಲೈಫ್ ಸ್ಟೈಲ್ ಡಿಸೀಸಸ್. ಇದನ್ನ ನೀವು ಪ್ರಿವೆಂಟ್ ಮಾಡಿ ಕಿಡ್ನಿ ಕಾಯಿಲೆ ಬರಲ್ಲ ಅಷ್ಟೇ. ಇಲ್ಲ ಬಂದ್ರೆ ಅವಾಗ ಚೆಕಪ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ನಿಮ್ಗೆ ಇನ್ನು ಜೀನ್ಸಲ್ಲಿ ಬಂದಿರುತ್ತೆ ಕೆಲವೊಂದು ADPKD ಅಂತ ಕಾಯಿಲೆ ಇದೆ, ಅದು ಜೀನ್ಸಲ್ಲಿ ಬರುತ್ತೆ. ಅದು ನಿಮ್ ಕೈಲಿ ಸದ್ಯಕ್ಕೆ ಜೀನ್ ಥೆರಪಿ ಅವೆಲ್ಲ ನಡೀತಾ ಇದೆ ರಿಸರ್ಚ್ ಅಲ್ಲೇ, ಬಟ್ ಅದನ್ನೇನು ಮಾಡೋಕ್ಕಾಗಲ್ಲ. ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಅದು ಕೆಲವು 10 ಭಾಗ 20 ಭಾಗ ಅಷ್ಟೇ. 80 ಭಾಗ ಕಾಯಿಲೆಗಳು ಇವಾಗ ಇದರಿಂದನೇ ಇದಲ್ಲ, ಈ ಕಾಯಿಲೆಗಳಿಂದಾನೆ. ಸ್ಮೋಕಿಂಗ್ ಆಗಲಿ, ಡ್ರಗ್ಸ್ ಆಗಲಿ, ಸೆಲ್ಫ್ ಮೆಡಿಕೇಶನ್ಸ್ ಆಗಲಿ, BP ಆಗಲಿ, ಶುಗರ್ ಆಗಲಿ, ಈ ಒಬೆಸಿಟಿ, ಈ ಕಾಯಿಲೆಗಳಿಂದ ಬರುತ್ತೆ. ಅದು ತಗೊಂಡ್ರೆ ನೀವು ಪ್ರಿವೆಂಟ್ ಮಾಡಬೇಕು. ಬಂದ್ರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ವರ್ಷಕ್ಕೊಂದ್ಸತಿ 6 ತಿಂಗಳ ಮಾಡಿದ್ರೆ ಸಾಕು. ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗಿಲ್ಲ ಚೆಕಪ್. ಸರ್, ಈ ನಿಟ್ಟಿನಲ್ಲಿ ಈ NU ಹಾಸ್ಪಿಟಲ್ ಈ ಯಾವ ರೀತಿ ವರ್ಕ್ ಮಾಡ್ತಾ ಇದೆ? ಏನ್ ಟೆಕ್ನಾಲಜಿಗಳು ಈ ಒಂದು ಇದರಲ್ಲಿದೆ? ಅದೇ ನಾವು ಎಲ್ಲಾ ರೀತಿಯಲ್ಲಿ ಒಂದು ಪ್ರಿವೆಂಟಿವ್ ಕೇರ್ ಇಂದ ಹಿಡಿದು CKD ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಡಯಾಲಿಸಿಸ್ ಅಂದ್ರೆ ಪೋಸ್ಟ್ ಫೇಲ್ಯೂರ್ ಟ್ರೀಟ್ಮೆಂಟ್. ಯೂಶಲಿ ಹಿಂಗೆ 3 ಭಾಗ. ಒಂದು ಪ್ರಿವೆನ್ಷನ್, ಅಂದ್ರೆ ಈಗ BP ಶುಗರ್ ಬಂದವ್ರಿಗೆ ನಾವು ಹೇಳ್ತೀವಿ, ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಕ್ಯಾಂಪ್ಸ್ ಮಾಡ್ತೀವಿ ನಾವು, ಅಥವಾ ಈ ಥರ CMS ಮಾಡ್ತೀವಿ, ಈ ಥರ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ. ಸೊ ಹೇಳ್ತೀವಿ BP ಶುಗರು ಇಂಥ ಕಾಯಿಲೆಗಳಿದ್ರೆ ನೀವು ದಯವಿಟ್ಟು ಬಂದು ಚೆಕ್ ಮಾಡಿ, ಪ್ರಿವೆಂಟಿವ್ ಕೇರ್ ಅಂತೀವಿ ಅದನ್ನು. ಸೆಕೆಂಡ್ ಕೇರು CKD ಕೇರ್, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದ್ಬಿಡ್ತು ಒಂದ್ಸತಿ, ಏನು ಮಾಡೋಕ್ಕಾಗಲ್ಲ. ಈಗ ಸ್ಟೇಜ್ 5 ಹೋಗೋಕೆ ನಾವು ಆದಷ್ಟು ಪ್ರಿವೆಂಟ್ ಮಾಡೋಣ, ಆ ಟೈಮಲ್ಲಿ ಎಜುಕೇಟ್ ಮಾಡ್ಕೊಳ್ಳೋಣ, ಆ ಟೈಮಲ್ಲಿ ಪ್ರಿಪೇರ್ ಆಗೋಣ. ಅದೆಲ್ಲ ನಮ್ಮದು ಫೋಕಸ್ ಇರುತ್ತೆ. ಅದ್ರಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಸೊ ರೆಗ್ಯುಲರ್ ಚೆಕಪ್ಪಲ್ಲಿದ್ದರೆ ಅದು ನಾವು CKD ರಿಟಾರ್ಡೇಷನ್ ಅಂತೀವಿ ನಾವು ಅದನ್ನು. ಸೊ ಅದು ಮಾಡ್ತೀವಿ. ಮೂರನೇ ಸ್ಟೇಜ್, ಮೂರನೇದೇನೆಂದರೆ ಇವಾಗ ಫೈಲಿಯರ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಡಯಾಲಿಸಿಸಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಡಯಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಸ್ಪೆಷಲಿ ಡಯಾಲಿಸಿಸಲ್ಲಿ ಈಗ ಅಡ್ವಾನ್ಸ್ ಆಗ್ತಿದೆ. ಅದ್ರಲ್ಲಿ ಹೈ ಫ್ಲಕ್ಸ್ ಡಯಾಲಿಸಿಸ್ ಅಂತ ಬಂದಿದೆ ಈಗ. ಅಂದರೆ ಗಲೀಜು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ತೆಗೆಯುತ್ತೆ. ಮುಂಚೆಗೆ ಫಿಲ್ಟರ್ಗೂ ಈಗಿರೋ ಫಿಲ್ಟರ್ಗೂ ಸ್ವಲ್ಪ ವ್ಯತ್ಯಾಸ ಬಂದಿದೆ.
ಸೊ ಈಗ ಇನ್ನ ಕೆಲವು ಮುಂಚೆ ಲಾರ್ಜ್ ಮಾಲಿಕ್ಯೂಲ್ಸ್ ಅಂತೆಲ್ಲ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಫಿಲ್ಟ್ರಲ್ಲಿ. ಈಗ ಅದನ್ನು ತೆಗಿಬೋದು, ಹೈಫ್ಲಕ್ಸ್ ಡಯಾಲಿಸಿಸ್ ಅಂತ. ಸೊ ಆ ಥರ ಹೈಫ್ಲಕ್ಸ್ ಡಯಾಲಿಸಿಸ್ ಮಾಡ್ತೀವಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೂ ನಮ್ಮದು ಟ್ರ್ಯಾಕ್ ರೆಕಾರ್ಡೇ ಇದೆ ನೋಡಿ, ನಮ್ಮದು ಸೆಂಟರ್ಸ್ ಎಲ್ಲ ಸೆಂಟರ್ಸಲ್ಲೂ ನಾವು ಮಾಡ್ತೀವಿ, ಒಳ್ಳೆ ಔಟ್ಕಮ್ ಇದೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಗಿವ್ ಕೇರ್. ಸೊ ಕಂಪ್ಲೀಟ್ ಕೇರ್ ಕೊಡ್ತೀವಿ ನಾವು ನ್ಯೂ ಹಾಸ್ಪಿಟಲ್. ಡಯಾಲಿಸಿಸ್ ಎಲ್ಲ ಕಡೆನೂ ಆಗುತ್ತೆ, ಟ್ರಾನ್ಸ್ಪ್ಲಾಂಟ್ ಎಲ್ಲ ಕಡೆನೂ ಮಾಡ್ತಾರೆ ಈಗ ಅಲ್ವಾ, ಎಲ್ಲ ಸೆಂಟರ್ಸಲ್ಲೂ ಇದೆ. ಬಟ್ ನಮ್ಮ ಸೆಂಟ್ರಲ್ಲಿ ಏನಂದ್ರೆ ವಿ ಫಾಲೋ ವೆರಿ ಹೈಜಿನಿಕ್ ಪ್ರಿಕಾಷನ್ಸ್, ಸೇಫ್ಟಿ ಪ್ರಿಕಾಷನ್ಸ್. ಸೊ ನಮ್ಮಲ್ಲಿ ಇನ್ಫೆಕ್ಷನ್ ರೇಟ್ಸ್ ತುಂಬ ಕಡಿಮೆ. ಸೊ ಸ್ಪೆಷಲಿ ನಾ ಹೇಳಿದ್ನಲ್ಲ, ಡಯಾಲಿಸಿಸ್ ಪೇಷಂಟ್ಸ್ಗೆ ನಾವು ಟ್ಯೂಬ್ ಹಾಕ್ತೀವಿ, ಕೈಯಲ್ಲಿ ಹಾಕ್ತೀವಿ, ಕತ್ತಲ್ಲಿ ಟ್ಯೂಬ್ ಹಾಕ್ತೀವಿ. ಸೊ ಆಗಬೇಕಾದ್ರೆ ನಾವು ಹುಷಾರಾಗಿ ಇರಬೇಕು, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಯೂಸ್ ಅಟ್ಮೋಸ್ಟ್ ಗುಡ್ ಹ್ಯಾಂಡ್ ಹೈಜಿನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಕ್ಲೀನಾಗಿ ಕೈ ಹ್ಯಾಂಡ್ ಹೈಜಿನ್ ಫಾಲೋ ಮಾಡ್ತೀವಿ ನಾವು. ಮಾಸ್ಕು, ಗೌನು ಎಲ್ಲ ಹಾಕ್ಕೊಂತೀವಿ, ಟ್ರೈನ್ ಸ್ಟಾಫ್ ಇದ್ದಾರೆ. ಸೊ ನಮ್ಮಲ್ಲಿ ಆ ಥರ ಒಂದು ಕಾಂಪ್ಲಿಕೇಶನ್ಸು ತುಂಬಾ ಕಡಿಮೆ. ಸೊ ದಟ್ ಈಸ್ ಹೌ ವಿ ಡಿಫರ್. ಒಂದು ಹೈಫ್ಲಕ್ಸ್ ಡಯಾಲಿಸಿಸ್ ಕೊಡ್ತೀವಿ, ಪ್ಲಸ್ ಇನ್ನೊಂದು ಬೇಸಿಕ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಕಡೆನೂ ಮಾಡಬೇಕು. ಬಟ್ ಕೆಲವೊಂದು ಕಡೆ ಎಲ್ಲ ಹಲವಾರು ಕಾರಣಗಳಿಂದ ಮಾಡಲ್ಲ. ಬಟ್ ವಿ ಹ್ಯಾವ್ ಲರ್ನ್ ದಟ್ ಮಿಸ್ಟೇಕ್. ಸೈನ್ಸ್ ಇಂದ ಈ ನಾವು ಕಾನ್ಫರೆನ್ಸ್ಗೆಲ್ಲ ಅಟೆಂಡ್ ಮಾಡ್ತೀವಿ, CMS ನೋಡ್ತೀವಿ ಪೇಷಂಟ್ಸ್ ಯಾವ ಥರ ಸಫರ್ ಮಾಡ್ತೀವಿ. ಅದನ್ನ ನೋಡಿ ನಮ್ಮ ಸೆಂಟರ್ ಅಡಾಪ್ಟ್ ಮಾಡಿಕೊಂಡು ವಿ ಹ್ಯಾವ್ ಅಡಾಪ್ಟೆಡ್ ಹೈಯೆಸ್ಟ್ ಸೇಫ್ಟಿ ಪ್ರಿಕಾಷನ್, ಹೈಯೆಸ್ಟ್ ಹೈಜಿನ್ ಪ್ರಿಕಾಷನ್. ಸೊ ಇನ್ಫೆಕ್ಷನ್ ರೇಟ್ಸು, ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ನಮ್ಮಲ್ಲಿ. ಸರ್, ಈ ಒಂದು ವಿಷಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಹಾಸ್ಪಿಟಲ್ಗಳಿಗೆ? ಅದೇ ನಾನು ಹೇಳ್ದಂಗೆ ಇವಾಗ ಎಲ್ಲ ಗೌರ್ಮೆಂಟ್ ಸೆಂಟರ್ಸು ವಾರ್ಡಲ್ಲಿ BBMP ವಾರ್ಡ್ಸಲ್ಲಿ, ಸ್ಪೆಷಲಿ ನನಗೆ ಗೊತ್ತಿರೋ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈಗ ಎಲ್ಲ ತಾಲೂಕು ಲೆವೆಲಲ್ಲೂ ಡಯಾಲಿಸಿಸ್ ಸೆಂಟರ್ ಹಾಕಿದ್ದಾರೆ. ಸೊ ಕಡಿಮೆ, ಮೋಸ್ಟ್ಲಿ ಫ್ರೀನೇ ಇರುತ್ತೆ ಅಥವಾ ಕಡಿಮೆ ಚಾರ್ಜಲ್ಲಿ ಮಾಡ್ತಾರೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಟ್ಸ್ ಅಫೋರ್ಡಬಲ್ ಡಯಾಲಿಸಿಸ್, ಎಲ್ಲರಿಗೂ ಅಕ್ಸೆಸಿಬಿಲಿಟಿ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಲ್ವಾ. ನಿಮ್ಗೆ ಅಕ್ಸೆಸಿಬಲ್ ಸಿಗ್ಬಿಟ್ರೆ, ಮಿಷಿನ್ಸ್ ಎಲ್ಲ ಕಡೆ ಹಾಕಿದ್ದಾರೆ ಅಂದರೆ, ಐ ಥಿಂಕ್ ದಟ್ ಈಸ್ ಹೌ ಗೌರ್ಮೆಂಟ್ ಇಸ್ ನೌ ಡೂಯಿಂಗ್ ಇಟ್. ಇನ್ನೂ ಬೇಕಾದ್ರೆ ಸಾಕಷ್ಟು ಮಾಡ್ಬೋದು, ಬಟ್ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತಾರಲ್ಲ. ಸೊ ಆಲ್ರೆಡಿ ಗೌರ್ಮೆಂಟಿಗೆ ಎಲ್ಲ ಕಡೆನೂ ಶುರು ಆಗಿದೆ. ಮುಂಚೆ ಈಗ ನಂಗೆ ನೆನಪಿರೋಂಗೆ 2002-03 ಯಾವಾಗ ನಾನು ಕಿಡ್ನೀಸ್ ಪ್ರಾಕ್ಟೀಸ್ ಶುರು ಮಾಡಿದ್ನೋ, ಆಗ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲೇ 4 ಸೆಂಟರ್ ಇತ್ತು, ಬೇರೆ ಎಲ್ಲೂ ಇರಲಿಲ್ಲ. ನಂಗೆ ಬಳ್ಳಾರಿಯಿಂದ ಪೇಷಂಟ್ಸ್ ಬರೋರು, ನೈಟ್ ಅಲ್ಲಿ ಕೂತ್ಕೊಳ್ಳೋರು, ಬೆಳಗ್ಗೆ ಬರೋರು, ಮಧ್ಯಾಹ್ನ ಡಯಾಲಿಸಿಸ್ ಮತ್ತೆ ನೈಟ್ ಹೋಗಿ ಮತ್ತೆ ಹಂಗೆ ಮತ್ತೆ ಅದನ್ನ ನೈಟ್ ಬರೋರು. ಬಳ್ಳಾರಿಯಿಂದಾನೇ ಹೇಳ್ತಿದ್ನಲ್ಲ, ಬಳ್ಳಾರಿ, ಅನಂತಪುರ ಅಂತ ಕಡೆಯಿಂದ ಬರೋರು. ಬಟ್ ಈಗ ಎಲ್ಲ ಜಿಲ್ಲೆಗಳಲ್ಲಿದೆ, ಎಲ್ಲ ತಾಲೂಕು ಆಫೀಸಲ್ಲಿದೆ, ಎಲ್ಲ ವಾರ್ಡಲ್ಲಿದೆ. ಸೊ ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಡನ್. ಸರ್, ನಮ್ಮ ಜನಗಳಲ್ಲಿ ಒಂದು ನೆಗೆಟಿವ್ ಥಾಟ್ ಇದೆ, ಕಿಡ್ನಿನ ನಾವೇನಾದ್ರು ದಾನ ಮಾಡಿಬಿಟ್ರೆ ನಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ, ಒಂದು ಕಿಡ್ನಿಲಿ ವರ್ಕ್ ಮಾಡೋದು ಕಷ್ಟ ಅಂತ, ಈ ರೀತಿ ಒಂದಷ್ಟು ಥಾಟ್ಸ್ ಇದೆ. ಸೊ ಇಂಥವ್ರಿಗೆ ನೀವು ಏನು ಮೆಸೇಜ್ ಹೇಳ್ತೀರಾ ಸರ್? ನಾ ಹೇಳ್ದಾಗ ಅದೇ ದೇವರೇ ಪ್ರೂಫ್ ಕೊಟ್ಟಿದ್ದಾನೆ ಅದಕ್ಕೆ. ನೀವು ನೋಡಿ, ಎಷ್ಟೋ ಜನ ಒಂದು ಕಿಡ್ನಿಲಿ ಹುಟ್ಟಿರ್ತಾರೆ, ಏನೂ ಆಗಲ್ಲ ಅವ್ರಿಗೆ, ಆರ್ಮಿಲೆಲ್ಲ ಜಾಯ್ನ್ ಆಗ್ತಾರೆ. ಓಕೆ, ಆಮೇಲೆ ಎರಡನೇದು ನಿಮ್ಗೆ ಡಾಟಾ ಬೇಕು ಅಂದರೆ ಈಗ ಎಷ್ಟೋ ಜನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾರೆ. ಅವ್ರು ಡೋನರ್ಸ್ಗೆ ಹೋಗಿ ನೀವೇ ಮಾತಾಡಿ, ಇಲ್ಲೇ ಬನ್ನಿ ನಾವು ನೀವು ಮಾತಾಡಿಸ್ತೀವಿ ಡೋನರ್ಗೆ, ಅವರೆಲ್ಲ ಚೆನ್ನಾಗೇ ಇರ್ತಾರಲ್ಲ ಡೋನರ್ಸ್, ಏನೂ ಆಗಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಚೆನ್ನಾಗಿರ್ತಾರೆ, ಯಾಕಂದರೆ ನಾವು ಅವರಿಗೆ ಆ ಡೊನೇಷನ್ ಬಂದಾಗ ಎಲ್ಲ ಕಾಯಿಲೆಗಳು ಎಲ್ಲ ಚೆಕ್ ಮಾಡ್ತೀವಿ, ಫುಲ್ ಸ್ಕ್ರೀನ್ ಮಾಡ್ತೀವಿ. ಏನಾರ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಅವಾಗಲೇ ಸರ್ವ್ ಮಾಡಿಬಿಡ್ತೀವಲ್ಲ. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ಡೆಲ್ ಬಿ ಹೆಲ್ದಿ ಫಾರ್ ಲೈಫ್ ಸ್ಟೈಲ್. ಎಷ್ಟೋ ಜನ ಕಾಯಿಲೆಗಳಿಗೂ ಇದೆ ಅಂತ ಗೊತ್ತೇ ಆಗಿರೋರು, ಅವ್ರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಡೊನೇಷನ್ ಬಂದಾಗ ನೀವೆಲ್ಲ ಕಾಯಿಲೆಗಳು ಸ್ಕ್ರೀನ್ ಮಾಡ್ತೀವಿ ನಾವು. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ದೇಲ್ ಬಿ ಮೋರ್ ಹೆಲ್ದಿ ಕಂಪೇರ್ಡ್ ಟು ದಿ ಅದರ್ ಪಾಪ್ಯುಲೇಷನ್, ಯಾವ ಚೆಕ್ಕೇ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ. ಸೊ ಇವೆರಡು ಪ್ರೂಫ್, ಆಬ್ವಿಯಸ್ ಪ್ರೂಫ್ ಇದೆ, ದೇವ್ರದೇ ಒಂದು ಪ್ರೂಫ್ ಇದೆ, ನಾವು ಡೊನೇಷನ್ ಮಾಡೋದೇ ಪ್ರೂಫ್ ಇದೆ. ಸೊ ಎಷ್ಟೋ ಜನ ಅದೇ ಆರ್ಮಿಲೂ ಕೆಲಸ ಮಾಡ್ತಾರೆ. ಸೊ ಕಿಡ್ನಿ ಕೊಡೋದ್ರಿಂದ, ಆಮೇಲೆ ನೀವು ಕಿಡ್ನಿ ತಗೋಬೇಕಾದ್ರೂ ನಿಮ್ಗೆ ಒಂದು ಸಣ್ಣ ಪುಟ್ಟ ಕಾಯಿಲೆ ಆದ್ರೂ ನಾವು ತಗೊಳ್ಳಲ್ಲ. ಇವಾಗ ನಿಮ್ಮಲ್ಲಿ BP ಇದೆ ಅನ್ಕೊಳ್ಳಿ, ನಾವು ಕಿಡ್ನಿ ತಗೊಳ್ಳಲ್ಲ. ಫಸ್ಟ್ ನೀವು BP ಸರ್ ಮಾಡಿ, ನಿಮ್ಮ BP ಕಂಟ್ರೋಲ್ ಆಗಿ ಅವಾಗಿದ್ರೆ ನೋಡ್ಬೋದು ಅಂತ ಹೇಳ್ತೀವಿ. ಬಟ್ ನಿಮ್ಗೆ ಏನೇ ಕಾಯಿಲೆಗಳಿದ್ರು, ಶುಗರ್ ಇದೆ, ನಾವು ಕಿಡ್ನಿ ತಗೊಳ್ಳಲ್ಲ. ಸೊ ನಮ್ಮ ಆ ಥರ ರಿಸ್ಕ್ ಇದ್ದವ್ರಿಗೆ ತಗೊಳ್ಳೋದೇ ಇಲ್ಲ ಕಿಡ್ನಿ ನಾವು. ಸೊ ಆ ಥರ ಅದೆಲ್ಲ ಅದೇ ಹೇಳ್ದಂಗೆ ಜನರಿಗೆ ಯಾವ ಗೊತ್ತಿರಲ್ಲ ಇನ್ಫಾರ್ಮೇಷನ್ನು, ಅವಾಗ ಸಾಕಷ್ಟು ಸುಮ್ಮನೆ ಕೂತ್ಕೊಂಡು ಗಾಸಿಪ್ ಮಾಡ್ತಾರೆ, ಅದನ್ನ ಹರಡುತ್ತೆ ಅಷ್ಟೇ. ಸರ್, ಫೈನಲಿ ಈಗ ನಮ್ಮ ಆರೋಗ್ಯವನ್ನ ಚೆನ್ನಾಗಿಡ್ಲಿಕ್ಕೆ, ಕಿಡ್ನಿಯ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ಒಂದಷ್ಟು ಟಿಪ್ಸ್? ಅದೇ ನಾವು ಒಂದು ಹೇಳಿದ್ರೆ, ಒಂದು ಮೇಂಟೈನ್ ಹೆಲ್ದಿ ಲೈಫ್ ಸ್ಟೈಲ್. ದಿನಕ್ಕೆ ಒಂದು ಅಟ್ಲೀಸ್ಟ್ 20 ನಿಮಿಷ 25 ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ. ಓಕೆ, ಅದರಲ್ಲಿ ಬರೀ ವಾಕಿಂಗ್ ಅಂತಲ್ಲ, ಸ್ವಲ್ಪ ಮಸಲ್ ಸ್ಟ್ರೆಂತ್, ಜಿಮ್ ಮನೆಯಲ್ಲೇ ಜಿಮ್ ಮಾಡ್ಕೋಬೋದು. ಒಂದು 20-25 ನಿಮಿಷ ವಾಕಿಂಗು ಅಟ್ಲೀಸ್ಟ್ ವಾರಕ್ಕೆ 4 ಸತಿಯನ್ನು ಮಾಡಿ, ಒಂದು ದಿನ ಆಗಲಿಲ್ಲ ಅಂದರೆ. ಎರಡನೇದು ಹೆಲ್ದಿ ಫುಡ್ಡು, ಮನೇಲಿ ಅಮ್ಮ ಮಾಡ್ತಾರಲ್ಲ ಅದನ್ನೇ ಚೆನ್ನಾಗಿ ತಿಂದರೆ. ಹೋಟೆಲ್ ಯಾವಾಗ ಒಂದ್ಸತಿ ಹೋದ್ರೆ ಪರವಾಗಿಲ್ಲ. ಈ ಪ್ಯಾಕ್ಡ್ ಫುಡ್ಸು ಹೋಟೆಲ್ಸಲ್ಲೆಲ್ಲ ಸಾಕಷ್ಟು ಉಪ್ಪು, ಸಕ್ಕರೆ,
ಮೈದಾ ಐಟಮ್ಸ್ ಇರೋದ್ರಿಂದ ದೇ ಆರ್ ಆಲ್ ಸ್ಲೋ ಪಾಯ್ಸನ್ಸ್. ಸೊ ಹೆಲ್ದಿ ವೆಜ್ ತಗೊಂಡು ಅವಾಗ ಒಂದ್ಸತಿ ಹೋಗಿ ತಿಂಗಳಿಗೊಂದು 2 ತಿಂಗಳು ಒಂದ್ಸತಿ ಪಾರ್ಟಿಗೆ ಹೋಗಿ ಕುಡಿದ್ರೆ ಏನಾಗಲ್ಲ. ಈ ಆಲ್ ದಿಸ್ ಪ್ಯಾಕೇಜ್ ಫುಡ್ಸ್ ಇದಲ್ಲ, ದೇ ಆರ್ ಸ್ಪಾಯ್ಲಿಂಗ್ ದ ಹೋಲ್ ಇಂಡಸ್ಟ್ರಿ. ಮೂರನೇದು ಕೇಳಿದ್ರೆ ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಳಿ. ನೀರು ಅಟ್ಲೀಸ್ಟ್ 1.5 ಲೀಟರ್ ಕುಡೀರಿ. ಸೊ ದಟ್ ಆಲ್ಸೋ ಹೆಲ್ಪ್ಸ್ ಇನ್ ಕಿಡ್ನಿ ಫಿಲ್ಟ್ರೇಷನ್. ಸ್ಮೋಕಿಂಗು, ನವಡೇಸ್ ಸ್ಮೋಕಿಂಗ್ ಎಲ್ಲ ತುಂಬ ಕಾಮನ್ ಆಗಿದೆ. ಸ್ಮೋಕಿಂಗ್ ಇಸ್ ವೆರಿ ವೆರಿ ಡೇಂಜರಸ್. ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ, ಇವೆಲ್ಲ ಆಲ್ ಡ್ರಗ್ ಅಡಿಕ್ಷನ್ಸ್ ಆಗಲಿ, ದೇ ಆಲ್ ಎಫೆಕ್ಟ್ ನಾಟ್ ಓನ್ಲಿ ಕಿಡ್ನಿ, ಎವ್ರಿ ಆರ್ಗನ್ಸ್. ಸೊ ಅದನ್ನು ಅಷ್ಟೇ ನಾನು ಕೇಳೋದಂದ್ರೆ ಹ್ಯಾಬಿಟ್ಸಲ್ಲಿ. ಆಮೇಲೆ ಒಂದ್ಸತಿ ಕಾಯಿಲೆ ಬಂತು ಅಂದ್ಕೊಳ್ಳಿ, ಶುಗರ್ ಬಿ ಪಿ, ಅದನ್ನು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡು ರೆಗ್ಯುಲರ್ ಟ್ರೀಟ್ಮೆಂಟ್. ದಿಸ್ ಆರ್ ದ ಐ ಥಿಂಕ್ 4-5 ಥಿಂಗ್ಸ್. ಇಫ್ ಯು ಡೂ ಇಟ್ ದೆನ್ ಯು ವಿಲ್ ಬಿ ಫೈನ್, ನಥಿಂಗ್ ವಿಲ್ ಹ್ಯಾಪನ್. ಸರ್, ನಂದೊಂದು ಪರ್ಸನಲ್ ಕ್ವಶನ್ ಇದೆ. ಈಗ ಉಪ್ಪು ಜಾಸ್ತಿ ತಿಂದ್ರೆ ಕಿಡ್ನಿಗೆ ಎಫೆಕ್ಟ್ ಅಂತ ಹೇಳ್ತಾರೆ, ಬಟ್ ಉಪ್ಪು ಕಡಿಮೆ ತಿಂದ್ರೆ ಲೋ ಬಿ ಪಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಫಸ್ಟ್ ಹೇಗೆ ಆಫ್ ಆಲ್ sir? ಲೋ ಬಿ ಪಿ ಅನ್ನೋ ಟರ್ಮೇ ಇಲ್ಲ ಮೆಡಿಸಿನ್ ಅಲ್ಲಿ. ಹಾ. ಇಟ್ಸ್ ಎ ಕಾಮನ್ ಕೊಲೆಕ್ವಲ್ ಟರ್ಮ್. ಅದು Okay, ಹಾ. ಜನರು ಅನ್ಕೊಂಡಿದ್ದಷ್ಟೇ. ಹ್ಮ್. ಮೆಡಿಸಿನ್ ಅಲ್ಲ ಟರ್ಮೇ ಇಲ್ಲ ಲೋ ಬಿ ಪಿ ಅಂತ. 100 ಬಿ ಪಿ ಇದೆ ನಿಮ್ದು, ನಾರ್ಮಲ್. Normal. ನಿಮ್ಗೆ ನಾರ್ಮಲ್ ಅದು. 90 ಬಿ ಪಿ ಇದೆ ನಿಮ್ಗೆ ನಾರ್ಮಲ್ ಅದು. ಅನ್ಲೆಸ್ ಅಫ್ಕೋರ್ಸ್ ಕೆಲವೊಂದು ಕಾಯಿಲೆ ಇರುತ್ತೆ, ಅದು ವೆರಿ ರೇರ್. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಂದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದೆಲ್ಲ ಕೆಲಸ ಮಾಡ್ತಿಲ್ಲ ಅಂದ್ರೆ, ಬಟ್ ಅದು ವೆರಿ ರೇರ್. ಬಟ್ ನಿಮಗೆ ಇವಾಗ ನಿಮ್ಮ ವಯಸ್ಸಾಗಲಿ ಇಂಥವ್ರಿಗೆಲ್ಲ 90-100 ಇದ್ರೆ ಒಳ್ಳೇದು. ಇಟ್ಸ್ ಅ ವೆರಿ ಗುಡ್ ಬಿ ಪಿ. Okay, ನಾರ್ಮಲ್. ಲೋ ಬಿ ಪಿ ಅನ್ನೋದು ಫಸ್ಟ್ ಆಫ್ ಆಲ್ ರಾಂಗ್ ಟರ್ಮ್. ಎಲ್ಲರೂ ಹೇಳ್ತಾರೆ ನಂಗೆ ಲೋ ಬಿ ಪಿ Low ಅಂತ. BP, ಹೌದು. ರಾಂಗ್. ಆ ಟರ್ಮೇ ಇಲ್ಲ ಮೆಡಿಸಿನ್ ಅಲ್ಲಿ. ಹ್ಮ್. ಸೊ ಬಿ ಪಿ ಕಡಿಮೆ ಇದ್ದಷ್ಟು ಒಳ್ಳೇದು. ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಥಿಂಗ್ ದೇರ್ ಇಸ್ ನಥಿಂಗ್ ಲೈಕ್ ಲೋ ಬಿ ಪಿ. ಹೈ ಬಿ ಪಿ ಇಂಪಾರ್ಟೆಂಟ್ ಅಷ್ಟೇ. ಸರ್, ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್. ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಿಮ್ಮ ಅದೇ ಇಫ್ ಯು ಆರ್ ಅ ಯಂಗ್ ಲೇಡಿ ಹೂ ಸ್ಪ್ರೆಡಿಂಗ್ ಆಲ್ ದಿಸ್ ಥಿಂಗ್ಸ್, ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್. ಸೊ ದಟ್ ನಿಮ್ಮ ವೀಕ್ಷಕರು ಇದಾರಲ್ಲ, ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಓಕೆ, ಕಿಡ್ನಿ ಕಾಯಿಲೆ ಅಂದ್ರೆ ಏನು, ಏನಕ್ಕೆ ಬರುತ್ತೆ, ಏನು ಸಿಂಪ್ಟಮ್ಸ್, ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು 3-4 ಮೆಸೇಜ್ ಸಿಕ್ಕಿದ್ರೆ ಐ ಥಿಂಕ್ ದಿಸ್ ಪಾಡ್ಕಾಸ್ಟ್ ಇಸ್ ಯೂಸ್ಫುಲ್. ಅಂಡ್ ಥ್ಯಾಂಕ್ ಯು ಫಾರ್ ಅಗೇನ್ ಆಫರಿಂಗ್. ಥ್ಯಾಂಕ್ ಯು ಸರ್, Yes, ಥ್ಯಾಂಕ್ ಯು ಸೊ thank ಮಚ್. Okay. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.